second semester paper social work research and statistics unit 1 topic ethics in research. ಸಂಶೋಧನೆಯಲ್ಲಿ ನೈತಿಕತೆ ಅಂದ್ರೆ ಸಂಶೋಧನೆ ಮಾಡುವಾಗ ನಾವು ಯಾವ ನೈತಿಕತೆಗಳನ್ನ ಗಮನದಲ್ಲಿಟ್ಕೊಳ್ಬೇಕು ಅಂತ. ಇತ್ತೀಚಿನ ವಿದ್ಯಮಾನಗಳಲ್ಲಿ ಈ ಎಥಿಕ್ಸ್ಗೆ ತುಂಬಾ ಮಹತ್ವ ಕೊಡ್ತಾ ಇದ್ದಾರೆ. ನಾವು ಯಾವುದೇ ರೀತಿಯ ರಿಸರ್ಚ್ ನ ಪ್ರೊಡ್ಯೂಸ್ ಮಾಡ್ಲಿ ಅಲ್ಲಿ ಎಥಿಕ್ಸ್ ಅನ್ನೋದು ಬಹಳ ಮುಖ್ಯ. ನಮ್ಗೆ ಹೇಗೆ ಜೀವನದಲ್ಲಿ ನೈತಿಕತೆ ನೀತಿ ಬಹಳ ಮುಖ್ಯವೋ ಅದೇ ರೀತಿ ಸಂಶೋಧನೆಯಲ್ಲೂ ಕೂಡ ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಹಾಗಾಗಿ ಎಥಿಕ್ಸ್ ಅಂದ್ರೆ ಏನು ಅಂತ ನೋಡೋಣ. ಎಥಿಕ್ಸ್ ಆರ್ ಗೈಡ್ಲೈನ್ಸ್ ಆಫ್ ರೈಟ್ ಆರ್ ರಾಂಗ್ ಆಫ್ ಆಕ್ಷನ್ of individual in a situation in the society. ಅಂದ್ರೆ ಸಮಾಜದಲ್ಲಿ ಸನ್ನಿವೇಶಗಳನ್ನ ಎದುರಿಸುವಾಗ ನಾವು ಮಾಡುವಂತ ಕ್ರಿಯೆಯಲ್ಲಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಒಂದು ಸನ್ನಿವೇಶದಲ್ಲಿ ಅವನು ಮಾಡಬಹುದಾದ ಸರಿ ಅಥವಾ ತಪ್ಪಾದ ಕ್ರಿಯೆಗಳನ್ನೇ ನೈತಿಕತೆ ಅಂತ ಕರಿತೀವಿ. ಅಂದ್ರೆ ಇವಾಗ ನನ್ನ ಸಮಾಜದಲ್ಲಿ ನಾನು ಹೇಗಿರ್ಬೇಕು, ಅಲ್ಲಿ ಇರುವಾಗ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಮಾಡುವಂತಹ ಕ್ರಿಯೆನ ನಾವು ನೈತಿಕತೆ ಅಂತ ಕರಿತೀವಿ. ಅದೊಂದು ರೀತಿಯ ಮಾರ್ಗದರ್ಶಕ ಅಂತ. ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಸನ್ನಿವೇಶಗಳಲ್ಲಿ ಹೇಗೆ ಸರಿಯಾಗಿ ವರ್ತಿಸ್ಬೇಕು ಅಥವಾ ಹೇಗೆ ವರ್ತಿಸಿದ್ರೆ ತಪ್ಪು ಅಂತ ಗುರುತಿಸಕ್ಕೆ ಇರುವಂತಹ ಒಂದಷ್ಟು ಮಾರ್ಗದರ್ಶನ, ಅದನ್ನೇ ನಾವು ನೈತಿಕತೆ ಅಂತ ಕರಿತೀವಿ. In the context of research, investigators should consider the principles and values of human rights approach in the process of research. ಸಂಶೋಧನೆಯಲ್ಲಿ ನೈತಿಕತೆ ಅಂದ್ರೆ ಅರ್ಥ ಏನು ಅಂದ್ರೆ ಸಂಶೋಧನೆಯ ಪ್ರಕ್ರಿಯೆಯಲ್ಲಿ ಮಾನವ ಹಕ್ಕುಗಳ ವಿಧಾನವನ್ನು ಪರಿಗಣಿಸುವ ಮೂಲಕ ಸಂಶೋಧಕನು ಪಾಲಿಸಬೇಕಾದ ಮೌಲ್ಯಗಳು ಅಥವಾ ತತ್ವಗಳನ್ನೇ ಸಂಶೋಧನೆಯಲ್ಲಿ ನೈತಿಕತೆ ಎಂದು ಕರೀತೀವಿ. ಅಂದ್ರೆ ರಿಸರ್ಚ್ ಮಾಡುವಾಗ ಸ್ಟೆಪ್ ಬೈ ಸ್ಟೆಪ್ ಏನಿರುತ್ತೋ ಆ ಎಲ್ಲಾ ಸ್ಟೆಪ್ಗಳಲ್ಲೂ ಕೂಡ ಮಾನವೀಯ ಹಕ್ಕುಗಳನ್ನ ಗೌರವಿಸೋದ್ರ ಮೂಲಕ ಏನನ್ ಮಾಡಬೇಕು ಏನನ್ ಮಾಡಬಾರ್ದು ಅಂತ ಇರುವಂತಹ ಒಂದಷ್ಟು ತತ್ವ ಅಥವಾ ಮೌಲ್ಯಗಳನ್ನ ನಾವು ನೈತಿಕತೆ, ಸಂಶೋಧನೆಯಲ್ಲಿ ನೈತಿಕತೆ ಅಂತ ಕರಿತೀವಿ. ರಿಸರ್ಚರ್ ಟೇಕಿಂಗ್ ಡಿಸಿಷನ್ ವಿಚ್ ಆರ್ ಅಪ್ರೋಪ್ರಿಯೇಟ್ ಇನ್ ರೆಸ್ಪಾಂಡೆಂಟ್ಸ್ ವೆಲ್ ಬೀಯಿಂಗ್ ರಾದರ್ ದ್ಯಾನ್ ಕನ್ಸಿಡರಿಂಗ್ ದ ಸಿಚುವೇಶನ್ ಆಫ್ ರಿಸರ್ಚರ್ಸ್. ಮುಂದುವರೆದು ಸಂಶೋಧನೆಯಲ್ಲಿ ನೈತಿಕತೆ ಅಂದ್ರೆ ಸಂಶೋಧಕನ ಪರಿಸ್ಥಿತಿಗೆ ಅನುಗುಣವಾಗಿ ಅವರ ಆದ್ಯತೆಗಳಿಗಿಂತ ಬಹಳ ಮುಖ್ಯವಾಗಿ ಸಂಶೋಧನೆಯಲ್ಲಿ ಪಾಲ್ಗೊಳ್ಳುವಂತಹ ಪ್ರತಿವಾದಿಗಳು ಅಥವಾ ಸ್ಪಂದನೆಗಳು, ವ್ಯಕ್ತಿಗಳು, ಏನ್ ನಾವು ಯಾರ ಹತ್ರ ದತ್ತಾಂಶನ ಸಂಗ್ರಹಿಸ್ತೀವಿ, ಮಾಹಿತಿಯನ್ನ ಕಲೆ ಹಾಕ್ತೀವಿ, ಅಂತಹ ವ್ಯಕ್ತಿಗಳ ಯೋಗಕ್ಷೇಮದ ಬಗ್ಗೆ ಹೆಚ್ಚು ಗಮನ ವಹಿಸ್ಬೇಕು ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಸಂಶೋಧನೆಯ ಪ್ರಕ್ರಿಯೆಯಲ್ಲಿ ಸಂಶೋಧಕನಿಗಿಂತ ಸಂಶೋಧನೆಯಲ್ಲಿ ಪಾಲ್ಗೊಳ್ಳುವ ವ್ಯಕ್ತಿಗಳ ಯೋಗಕ್ಷೇಮ ಅಥವಾ ಅವರ ಗೌರವ, ಘನತೆ ಅವುಗಳು ಮುಖ್ಯ, ಅವರ ಜೀವನ ಮುಖ್ಯ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಮೆಡಿಕಲ್ ರಿಸರ್ಚ್ ಮಾಡ್ತಾ ಇದ್ದಾರೆ ಯಾವುದೋ ಔಷಧಿಯ ಬಗ್ಗೆ ಅಂದಾಗ ಆ ಡಾಕ್ಟರ್ಸ್ ಮುಖ್ಯ ಅಲ್ಲ, ಔಷಧಿಯೇ ತೆಗೆದುಕೊಳ್ತಾ ಇರುವಂತಹ ರೋಗಿಗಳು ಮುಖ್ಯ ಅನ್ನುವಂಥದ್ದು ಈ ರಿಸರ್ಚ್ ಎಥಿಕ್ಸ್ ಬಗ್ಗೆ ಹೇಳುತ್ತೆ. ಸಂಶೋಧನೆಯಲ್ಲಿ ಯಾರ ಬಗ್ಗೆ ಹೆಚ್ಚು ನಿರ್ಧಾರ ತಗೊಳ್ಬೇಕು ಅಂದ್ರೆ ಅದು ಪ್ರತಿವಾದಿಗಳ ಬಗ್ಗೆ ಹೆಚ್ಚು ಸೂಕ್ತ ರೀತಿಯ ನಿರ್ಧಾರ ತೆಗೆದುಕೊಳ್ಳಬೇಕೇ ಹೊರತು ಸಂಶೋಧಕರ ಪರವಾಗಿ ಅಲ್ಲ ಅನ್ನುವಂಥದ್ದು. The term ethics is from a Greek word ethos. It refers to the principles within the society that reflect what
that particular society rules as being right or wrong behavior. ಒಂದು ನಿರ್ದಿಷ್ಟ ಈ ಎಥಿಕ್ಸ್ ಅನ್ನೋ ಪದ ಇದೆಯಲ್ಲ, ಇದು ಗ್ರೀಕ್ ಪದದಿಂದ ಗ್ರೀಕ್ ಭಾಷೆಯಿಂದ ಬಂದಿರೋದು. ಆ ಗ್ರೀಕ್ ಭಾಷೆಯಲ್ಲಿ ಎಥಿಸ್ ಅಂತ ಕರೀತಾರೆ. ಎಥಿಸ್ ಅಂದ್ರೆ ಒಂದಷ್ಟು ತತ್ವಗಳು, ಒಂದು ನಿರ್ದಿಷ್ಟ ಸಮಾಜ ಯಾವ ರೀತಿಯ ಸರಿಯಾದ ವರ್ತನೆ ಮಾಡಬೇಕು, ಯಾವ ರೀತಿಯ ತಪ್ಪಾದ ವರ್ತನೆಯನ್ನ ಪರೀಕ್ಷಿಸ್ಕೊಳ್ಬೇಕು ಅಥವಾ ಎಚ್ಚೆತ್ಕೊಳ್ಬೇಕು ಅಂತ ನಿರ್ಧಾರ ಮಾಡುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ನಾವು ನೈತಿಕತೆ ಅಂತ ಕರಿತೀವಿ. ರಿಸರ್ಚ್ ಎಥಿಕ್ಸ್ ರೆಫರ್ಸ್ ಟು ದ ಗೈಡ್ಲೈನ್ಸ್ ಅಫೆಕ್ಟ್ ಹೌ ವಿ ಪರ್ಸೀವ್ ದ ರೈಟ್ನೆಸ್ ಆರ್ ರಾಂಗ್ನೆಸ್ ಇನ್ ರಿಸರ್ಚ್ ಡಿಸಿಷನ್ಸ್. ಮುಂದುವರೆದು ಸಂಶೋಧನೆಯಲ್ಲಿ ನೈತಿಕತೆ ಅಂದ್ರೆ ಹೇಗೆ ಸಂಶೋಧನೆಯಲ್ಲಿ ಸರಿ ಅಥವಾ ತಪ್ಪು ಅನ್ನೋದನ್ನ, ಸರಿಯಾದ ನಿರ್ಧಾರ ಅಥವಾ ತಪ್ಪಾದ ನಿರ್ಧಾರ ಅಥವಾ ನಾವು ಹೇಗೆ ಗ್ರಹಿಸ್ತೀವೋ ಅಂತದನ್ನ ನಾವು ಸಂಶೋಧನೆಯಲ್ಲಿ ನೈತಿಕತೆ ಅಂತ ಕರಿತೀವಿ. ನೆಕ್ಸ್ಟ್ ಗೈಡಿಂಗ್, ನೆಕ್ಸ್ಟ್ ಟಾಪಿಕ್ ಗೈಡಿಂಗ್ ಎಥಿಕಲ್ ಪ್ರಿನ್ಸಿಪಲ್ಸ್ ಇನ್ ರಿಸರ್ಚ್ ವಿತ್ ಹ್ಯೂಮನ್ ಬೀಯಿಂಗ್ ಅಂಡ್ ಹ್ಯೂಮನ್ ಬೀಯಿಂಗ್ ಅಂದ್ರೆ ಜನರ ಮೇಲೆ ಸಂಶೋಧನೆ ಮಾಡುವಾಗ ಪಾಲಿಸಲೇಬೇಕಾದ ನೈತಿಕ ನಿಯಮಗಳು ಅಥವಾ ಮಾರ್ಗದರ್ಶಕ ತತ್ವಗಳಂದ್ರೆ ಏನು, ಅದು ಏನು ಹೇಳುತ್ತೆ ಅಂತ ನೋಡೋಣ. The US government commissioned a national commission for the protection of human subjects and biomedical and behavioral research. ಇದೊಂದು ಸಂಸ್ಥೆಯ ಹೆಸರು, ಅಮೆರಿಕದ ಒಂದು ಸಂಸ್ಥೆ. ಈ ಸಂಸ್ಥೆ ಏನ್ ಮಾಡುತ್ತೆ ಅಂದ್ರೆ ಒಂದಷ್ಟು ನಿರ್ಧಾರ ತೆಗೆದುಕೊಳ್ಳುತ್ತೆ, ಅಂದ್ರೆ ಮಾನವರ ಮೇಲೆ ಅಥವಾ ವರ್ತನೆಯ ಮೇಲೆ ಸಂಶೋಧನೆ ಮಾಡುವಾಗ ಏನನ್ನ ಪಾಲಿಸ್ಬೇಕು ಅಂತ. 1979ರಲ್ಲಿ ಈ ಕಮಿಷನ್, ಈ ಒಂದು ಪ್ರಾಧಿಕಾರ ಏನಿರುತ್ತೆ, ರಾಷ್ಟ್ರೀಯ ಮಟ್ಟದ ಪ್ರಾಧಿಕಾರ, ಅದು ಒಂದು ವರದಿಯನ್ನ ಕೊಡುತ್ತೆ. ಅದನ್ನ ಇಟ್ ಈಸ್ ಪಾಪ್ಯುಲರ್ಲಿ ನೋನ್ ಆಸ್ ಬೆಲ್ಮಾಂಟ್ ರಿಪೋರ್ಟ್ ಅಂತ ಕರಿತೀವಿ. ಈ US ಗೌರ್ಮೆಂಟ್ ಏನು ಫಾರ್ಮ್ ಮಾಡುತ್ತೆ ಪ್ರಾಧಿಕಾರ, ಆ ಪ್ರಾಧಿಕಾರ ಒಂದು ವರದಿ ಕೊಡುತ್ತೆ. ಆ ವರದಿಯನ್ನ ಪ್ರಸಿದ್ಧವಾಗಿ ಬೆಲ್ಮಾಂಟ್ ವರದಿ ಅಂತ ಕರಿತೀವಿ. ಈ ಬೆಲ್ಮಾಂಟ್ ವರದಿ ವಿಚ್ ಔಟ್ಲೈನ್ಸ್ 3 ಗೈಡಿಂಗ್ ಪ್ರಿನ್ಸಿಪಲ್ಸ್ ಫ್ರಮ್ ದ ಬೇಸಿಸ್ ಫಾರ್ ರಿಸರ್ಚ್ ವಿತ್ ಹ್ಯೂಮನ್ ಪಾರ್ಟಿಸಿಪೆಂಟ್ಸ್. ಸೊ ಮಾನವರು ಯಾರು ಸಂಶೋಧನೆಯಲ್ಲಿ ಭಾಗವಹಿಸ್ತಾರೋ ಅಂತಹ ಸಂಶೋಧನೆಗಳಿಗೆ ಪ್ರಮುಖವಾಗಿ 3 ಮಾರ್ಗದರ್ಶಕ ನೀತಿಗಳನ್ನ ಸೂಚಿಸುತ್ತೆ ಈ ಬೆಲ್ಮಾಂಟ್ ರಿಪೋರ್ಟ್ ಅನ್ನೋದು. ಅದು ಏನೇನು ಅಂತ ನೋಡೋಣ. ಮೊದಲನೇದು ರೆಸ್ಪೆಕ್ಟ್ ಫಾರ್ ಪರ್ಸನ್ಸ್. ಮೊದಲನೇ ನೀತಿ ಏನಂದ್ರೆ ವ್ಯಕ್ತಿಗಳಿಗೆ ಗೌರವ ಕೊಡೋದು. ಅಂದ್ರೆ ಏನು, ಸಂಶೋಧನೆಯಲ್ಲಿ ಭಾಗವಹಿಸುವ ಎಲ್ಲಾ ವ್ಯಕ್ತಿಗಳಿಗೂ ಗೌರವ ಕೊಡಬೇಕು, ಘನತೆಯಿಂದ ನಡೆಸ್ಕೊಳ್ಬೇಕು ಅಂತ. ಅದರ ಅರ್ಥ ಏನು? ಟ್ರೀಟ್ ಇಂಡಿವಿಜುವಲ್ ಆಸ್ ಏಜೆಂಟ್ಸ್ ಆಫ್ ಅಟಾನಮಿ. ಪ್ರತಿಯೊಬ್ಬ ವ್ಯಕ್ತಿಯು ಸ್ವಾಯತ್ತತೆಯನ್ನು ಹೊಂದಿರುವ ವ್ಯಕ್ತಿಗಳು, ಅಂದ್ರೆ ಅವರಿಗೆ ಅವ್ರದೇ ಆದ ನಿರ್ಧಾರ ತೆಗೆದುಕೊಳ್ಳುವ ಸ್ವತಂತ್ರ ಇದೆ, ಅದನ್ನ ನಾವು ಗೌರವಿಸ್ಬೇಕು ಅನ್ನುವಂಥದ್ದು. To protect individual whose autonomy is diminished, such as children, students, employees and prisoners. ಕೆಲವು ವ್ಯಕ್ತಿಗಳ ಗೌರವವನ್ನು ಯಾವುದೇ ಕಾರಣಕ್ಕೂ ಕುಂದಿಸಬಾರದು. ಉದಾಹರಣೆ, ಮಕ್ಕಳು, ಉದ್ಯೋಗಿಗಳು, ಅಪರಾಧಿಗಳು, ಜೈಲಲ್ಲಿರುವಂತಹ ಅಪರಾಧಕ್ಕೆ ಒಳಗಾಗಿರುವಂತಹ ವ್ಯಕ್ತಿಗಳು, ಅಪರಾಧಿಗಳು ಅಂತ ಗುರುತಿಸುವಂತವರು, ಅಥವಾ ವಿದ್ಯಾರ್ಥಿಗಳು, ಇವರೆಲ್ಲರಿಗೂ ಅಂದ್ರೆ ಮಕ್ಕಳ ಬಗ್ಗೆ ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹಂಗ್ ಮಾಡಂಗಿಲ್ಲ. ಅವ್ರ ಪೇರೆಂಟ್ಸ್ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಯಾವ ವ್ಯಕ್ತಿಗಳೇ ಆಗ್ಲಿ, ಅವರು ಎಲ್ಲರೂ ಕೂಡ ಮನುಷ್ಯರೇ, ಅವ್ರಿಗೂ ಅವ್ರದೇ ಆದಂತ ಘನತೆ ಇರುತ್ತೆ, ಗೌರವ ಇರುತ್ತೆ ಅಂತ ಪರಿಗಣಿಸೋದೇ ಮೊದಲನೇ ನೀತಿ. 2 ಬೆನಿಫಿಸೆನ್ಸ್ ಅಂದ್ರೆ ಅನುಕೂಲಕರವಾದ ಅಂತ. ನಾಟ್ ಓನ್ಲಿ protect people from harm but
ಆಕ್ಟಿವ್ಲಿ ವರ್ಕ್ ಟು ಸೆಕ್ಯೂರ್ ದೇರ್ ವೆಲ್ ಬೀಯಿಂಗ್. ಒಬ್ಬ ವ್ಯಕ್ತಿಯನ್ನ ಅಪಾಯಕ್ಕೀಡು ಮಾಡೋದಷ್ಟೇ ಅಲ್ಲ, ಅವನ ಯೋಗಕ್ಷೇಮನ ನೋಡಿಕೊಳ್ಳುವುದು, ಅತ್ಯುನ್ನತವಾದ ವ್ಯಕ್ತಿಗೆ ಅನುಕೂಲಕರವಾದ ವಾತಾವರಣದಲ್ಲಿ ಸಂಶೋಧನೆ ಮಾಡಬೇಕು ಅನ್ನುವಂಥದ್ದು. ಅಂದ್ರೆ ಅವನಿಗೆ ಹೆಚ್ಚು ಆದ್ಯತೆ ಕೊಡಬೇಕು, ಅವನಿಗೆ ಅನುಕೂಲ ಆಗೋ ರೀತಿಯಲ್ಲೇ ಮಾಡಬೇಕು ಅನ್ನೋಂಥ. ಈಗ ಫಾರ್ ಎಕ್ಸಾಂಪಲ್ ಮೆಡಿಕಲ್ ರಿಸರ್ಚ್ ಮಾಡಿದಾಗ ಮನುಷ್ಯರ ಮೇಲೆ ಅವ್ರು ಬಡವರು ಅಥವಾ ಅವರು ಕೆಳಜಾತಿಯವರು, ಅವ್ರನ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಅನಾಥರು ಅಂದ್ಬಿಟ್ಟು ಅವ್ರ ಮೇಲೆ ಸುಮ್ಮನೆ ಔಷಧಿ ಕೊಟ್ಟು ಸಾಯಿಸಿ ಆ ಥರದ್ದೆಲ್ಲ ಮಾಡೋಂಗಿಲ್ಲ ಅಂತ. ಅದೆಲ್ಲ ಆಗಿದೆ ಹಿಂದೆ, ಅದಕ್ಕೋಸ್ಕರ ಈ ನೀತಿ ನಿರ್ದೇಶಕ ತತ್ವಗಳನ್ನ ಕೊಟ್ಟಿರುವಂಥದ್ದು. ವರ್ಕ್ ಟು ಮ್ಯಾಕ್ಸಿಮೈಸ್ ಬೆನಿಫಿಟ್ಸ್, ಮಿನಿಮೈಸ್ ಪಾಸಿಬಲ್ ಹಾರ್ಮ್. ಅಂದ್ರೆ ಸಾಧ್ಯವಾದಷ್ಟು ಹೆಚ್ಚು ಅನುಕೂಲ ಆಗೋ ರೀತಿಯಲ್ಲೇ ನೋಡ್ಬೇಕೇ ಹೊರತು ಅಪಾಯಕಾರಿಯಾಗಿರೋದನ್ನ ಆದಷ್ಟು ತಗ್ಗಿಸ್ಬೇಕು. ಯಾಕಂದ್ರೆ ರಿಸರ್ಚ್ ಅನ್ನೋದು ಇರುತ್ತೆ ಕೆಲವೊಮ್ಮೆ. ಸೊ ಹಾಗಾಗಿ ಆದಷ್ಟು ಅಪಾಯನ ತಗ್ಗಿಸ್ಬೇಕು, ಹೆಚ್ಚು ಅನುಕೂಲಕರವಾಗಿರ್ಬೇಕು ಅನ್ನುವಂಥದ್ದು ಈ ಎರಡನೇ ತತ್ವದ ನಮ್ಮ ಅರ್ಥ. ಮೂರನೇದು ಜಸ್ಟಿಸ್, ನ್ಯಾಯ. ಫೇರ್ ಅಂಡ್ ಈಕ್ವಲಿ ಟ್ರೀಟ್ ಆಲ್ ಪೀಪಲ್ ವಿತ್ ದ ಪಾಯಿಂಟ್ ಆಫ್ ಬೆನಿಫಿಟ್ ಫಾರ್ ದೆಮ್, ಬೆನಿಫಿಟ್ ಟು ದೆಮ್. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನುಕೂಲವಾಗುವ ರೀತಿಯಲ್ಲೇ ನ್ಯಾಯಸಮ್ಮತವಾಗಿ ಸಮಾನವಾಗಿ ಪರಿಗಣಿಸಬೇಕು. ಯಾವುದೇ ಭೇದ ಭಾವ ತಾರತಮ್ಯಗಳನ್ನ ಮಾಡುವ ಹಾಗಿಲ್ಲ. ಬಡವ ಶ್ರೀಮಂತ, ಮೇಲು ಕೀಳು, ಈ ಯಾವುದೇ ರೀತಿಯಲ್ಲೂ ಕೂಡ ತಾರತಮ್ಯ ಮಾಡಬಾರದು ಅನ್ನೋದು ಮೂರನೇದು. ಸೊ ಇದಿಷ್ಟು 3 ನೀತಿ ನಿರ್ದೇಶಕ ತತ್ವಗಳು. ನೆಕ್ಸ್ಟ್, ಎಥಿಕ್ಸ್ ಇನ್ ದ ರಿಸರ್ಚ್ ಪ್ರಾಸೆಸ್. ಸಂಶೋಧನೆ ಅನ್ನೋದು ಒಂದು ಪ್ರಕ್ರಿಯೆ, ಅದೇನೇನು ಅಂತ ಇನ್ನು ಮುಂದೆ ಬರುತ್ತೆ. ಸೊ ಆ ಪ್ರಕ್ರಿಯೆಯಲ್ಲಿ ಏನೇನ್ ಬರುತ್ತೆ ಅದರಲ್ಲಿ ನೈತಿಕತೆನ ಯಾವ ರೀತಿ ನಾವು ಅನುಸರಿಸಬೇಕು ಅನ್ನೋದ್ರಲ್ಲಿ. ಅಂದ್ರೆ ಅರ್ಥ ಏನು? ರಿಸರ್ಚರ್ themselves and towards the research participants to be careful in following the ethics in the entire process of research. ಸಂಶೋಧನೆಯ ಎಲ್ಲಾ ಪ್ರಕ್ರಿಯೆಯಲ್ಲೂ ಸಂಶೋಧಕರು ಹಾಗೂ ಸಂಶೋಧನೆಯಲ್ಲಿ ಭಾಗವಹಿಸುವವರನ್ನು ಗೌರವದಿಂದ ಅಥವಾ ಅವರನ್ನು ಹೇಗೆ ನಡೆಸಿಕೊಳ್ಬೇಕು ಅನ್ನುವ ನೀತಿ ತತ್ವವೇ ಸಂಶೋಧನೆಯ ಪ್ರಕ್ರಿಯೆಯಲ್ಲಿ ನೈತಿಕತೆ ಅನ್ನುವಂಥದ್ದು. ಸೊ ಎರಡನೇದು, ರಿಸರ್ಚರ್ ಶುಡ್ ಹ್ಯಾವ್ ಎಥಿಕ್ಸ್ ಗೈಡ್ಲೈನ್ಸ್ ಇನ್ ಡಿಸೈನಿಂಗ್, ಡೆಲಿವರಿಂಗ್ ಅಂಡ್ ರಿಪೋರ್ಟಿಂಗ್ ಆಫ್ ರಿಸರ್ಚ್. ಸಂಶೋಧಕರು ತಮ್ಮ ಸಂಶೋಧನೆಯನ್ನು ವಿನ್ಯಾಸಗೊಳಿಸುವಲ್ಲಿ, ಅದನ್ನು ತಲುಪಿಸುವಲ್ಲಿ ಮತ್ತು ವರದಿ ಮಾಡುವುದರಲ್ಲಿ ಪಾಲಿಸಬೇಕಾದ ನೀತಿ ಅಥವಾ ನೈತಿಕತೆ. ಅಂದ್ರೆ ಸಂಶೋಧನೆ ಅನ್ನೋದು ಹೇಗಿರ್ಬೇಕು, ಅದನ್ನ ಹೇಗೆ ತಲುಪಿಸ್ಬೇಕು, ಅದನ್ನ ಮುಂದಿನವ್ರಿಗೆ ಹೇಗೆ ದಾಖಲೆಯ ರೂಪದಲ್ಲಿ ಇಟ್ಕೊಳ್ಬೇಕು, ಈ ಎಲ್ಲಾ ಅಂಶಗಳಲ್ಲೂ ನೈತಿಕತೆಯನ್ನ ಪಾಲಿಸುವಂಥದ್ದು. ಸೋಷಿಯಲ್ ವರ್ಕರ್ ಶುಡ್ ಕನ್ಸಿಡರ್ ದ ಕಂಟಿಂಜೆನ್ಸಿ ಪ್ಲಾನ್ ಇಫ್ ನಾಟ್ ವರ್ಕ್ ಐಡಿಯಲಿ ಪ್ಲಾನ್ಡ್ ಆಫ್ ರಿಸರ್ಚ್ ಪ್ರಾಜೆಕ್ಟ್. ಸಂಶೋಧನೆಯ ಯೋಜನೆ ಏನಿರುತ್ತೆ ಅದು ಮಾಡಕ್ ಮುಂಚೆ ಒಂದಷ್ಟು ಅನ್ಕೊಂಡಿರ್ತೀವಿ, ಆದ್ರೆ ಒಂದು ವೇಳೆ ಅದೇನಾದ್ರೂ ಅನೈತಿಕವಾದ್ರೆ ಅದಕ್ಕೆ ಪರ್ಯಾಯವಾದಂತಹ ತುರ್ತಾದಂತ ಮತ್ತೊಂದು ಪ್ಲಾನ್, ಈಗ ಪ್ಲಾನ್ ಎ ಫೇಲ್ ಆದ್ರೆ ಪ್ಲಾನ್ ಬಿ ಅಂತೀವಲ್ಲ, ಆ ರೀತಿಯಲ್ಲಿ ಸಂಶೋಧನೆಯ ಪ್ರಾಯೋಜನೆಯಲ್ಲಿ ಕೂಡ ಒಂದು ನೈತಿಕತೆಯ ಆಧಾರವಾಗಿ ಇಟ್ಕೊಂಡು ಸಂಶೋಧನೆಯನ್ನ ಮಾಡಬೇಕು, ಅದರಲ್ಲೂ ಸಮಾಜ ಕಾರ್ಯಕರ್ತರು. ಸೊ ಈಗ ನೆಕ್ಸ್ಟ್, ಮೊದಲನೇ ರಿಸರ್ಚ್ ಪ್ರಾಸೆಸ್ ಅಲ್ಲಿ ಮೊದಲನೇ ಸ್ಟೆಪ್ ಅಂದ್ರೆ ಐಡೆಂಟಿಫಿಕೇಶನ್ ಆಫ್ ಪ್ರಾಬ್ಲಮ್. ಅಂದ್ರೆ ಸಮಸ್ಯೆಯನ್ನ ಗುರುತಿಸುವಲ್ಲಿ ಏನೇನ್ ನೈತಿಕತೆಯನ್ನ ನಾವು ಅನುಸರಿಸಬೇಕು. ಮೊದಲನೇ ಸ್ಟೆಪ್ ಅಲ್ಲಿ ರಿಸರ್ಚ್ ಪ್ರಾಸೆಸ್ ಅಲ್ಲಿ ಇದು ಮೊದಲನೇ ಸ್ಟೆಪ್. ಅದರಲ್ಲಿ 1, ಇವ್ಯಾಲ್ಯೂಯೇಷನ್ ಆಫ್ ಎ ಪ್ರೋಗ್ರಾಮ್ ಇಂಪ್ಲಿಮೆಂಟೆಡ್ ಬೈ ದ ಏಜೆನ್ಸಿ ಎಂಪ್ಲಾಯಿಂಗ್ ದ ರಿಸರ್ಚರ್. ಸಂಶೋಧಕರನ್ನು ಒಂದು ಸಂಸ್ಥೆಯು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುವುದಕ್ಕಾಗಿ ಅಥವಾ ಮೌಲ್ಯಮಾಪನ ಮಾಡುವುದಕ್ಕಾಗಿ ಪರಿಗಣಿಸಬೇಕು. ಈಗ ಒಬ್ಬ ಸಂಶೋಧಕನನ್ನ ಒಂದು NGO ಅಥವಾ ಇಂಡಸ್ಟ್ರಿ ಅಥವಾ ಹಾಸ್ಪಿಟಲ್ ಅವನ್ನ ಸೇರಿಸ್ಕೊಂಡಿರುತ್ತೆ ಕೆಲಸಕ್ಕೆ. ಹಾಗಾಗಿ ಅವನು ಆ ಸಂಸ್ಥೆಯ ಉದ್ದೇಶ ಏನು, ಸಮುದಾಯದ ಉದ್ದೇಶ ಏನು,
ಸಂಶೋಧನೆಯಲ್ಲಿ ಸಮಸ್ಯೆಯ ಮಹತ್ವ ಎಷ್ಟು ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು. ಇದು ಮೊದಲನೇ ನೈತಿಕತೆ ಅನ್ನುವಂಥದ್ದು. ಎರಡನೇದು ಅಸೆಸ್ಮೆಂಟ್ ಆಫ್ ನೀಡ್ಸ್ ಆಫ್ ದ ಕಮ್ಯುನಿಟಿ that the agency either already intervenes or is planning for an intervention. ಒಂದು ಸಂಸ್ಥೆಯು ಸಮುದಾಯದ ಜನರ ಉದ್ದೇಶಕ್ಕಾಗಿ ಅಥವಾ ಜನರ ಒಳಿತಿಗಾಗಿ ಯಾವ ರೀತಿಯ ಮಧ್ಯಸ್ಥಿಕೆಯನ್ನು ಈಗಾಗಲೇ ಕಂಡುಕೊಂಡಿದೆ ಅಥವಾ ಹೊಸ ಮಧ್ಯಸ್ಥಿಕೆಯ ಯೋಜನೆ ಏನಿದೆ ಅನ್ನುವುದನ್ನು ಸೂಕ್ತ ರೀತಿಯಲ್ಲಿ ಪರೀಕ್ಷಿಸಬೇಕು. ಈಗ ನಾವು ಹಳ್ಳಿಗೆ ಹೋಗ್ತೀವಿ, ನಾವೊಂದು ಸ್ಟಡಿ ಮಾಡ್ತೀವಿ ಅಂದ್ಬಿಟ್ಟು ಏನೇನೋ ಮಾಡೋದಲ್ಲ, ನನಗೆ ಗೊತ್ತು ಎಲ್ಲ ಅಂತ. ನನ್ನನ್ನ ಯಾವ ಕೆಲಸಕ್ಕೆ ಸೇರಿಸ್ಕೊಳ್ಳಾಗಿದೆ, ಆ ಹಳ್ಳಿಗೆ ಜನರಿಗೆ ಏನು ಈಗಾಗಲೇ ಸಿಕ್ಕಿದೆ ಅಥವಾ ಇನ್ನೇನು ಅಗತ್ಯ ಇದೆ, ಇವುಗಳನ್ನ ಆಧಾರವಾಗಿ ಇಟ್ಕೊಂಡು ಸಮಸ್ಯೆಯನ್ನ ಗುರುತಿಸುವಾಗ ನಾವು ನೈತಿಕತೆಯ ಅಂಶವನ್ನು ಪರಿಗಣಿಸಬೇಕು. 3. The researcher may also select a topic depending on personal professional interest in the issue. ಸಮಸ್ಯೆಯಲ್ಲಿ ಸಂಶೋಧಕನು ತನ್ನ ವೈಯಕ್ತಿಕ ಮತ್ತು ವೃತ್ತಿಪರವಾದ ಆಸಕ್ತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸೊ ಈಗ ಸಮಸ್ಯೆಯನ್ನ ನಾವು ಗುರುತಿಸುವಾಗ, ಈಗ ಬಡತನ, ನಿರುದ್ಯೋಗ ಅಥವಾ ಮಹಿಳೆಯರ ಸಮಸ್ಯೆ, ಮಕ್ಕಳ ಸಮಸ್ಯೆ, ಮೂಲಭೂತ ಸಮಸ್ಯೆ, ಸಾಮಾಜಿಕ ಸಮಸ್ಯೆಗಳಂತ ಏನ್ ಹೇಳ್ತೀವಿ, ಆ ಸಮಸ್ಯೆಯನ್ನ ಸಂಶೋಧನೆಗಾಗಿ ನಾವು ಆಯ್ಕೆ ಮಾಡಿಕೊಳ್ಳುವಾಗ ಪ್ರಮುಖವಾಗಿ ನಾವು ಏನನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅಂದ್ರೆ, ನನ್ನ ಆಸಕ್ತಿ ಏನಿದೆ, ನನ್ನ ವೈಯಕ್ತಿಕ ಆಸಕ್ತಿ ಈ ಸಮಸ್ಯೆ ಬಗ್ಗೆ ಎಷ್ಟಿದೆ, ಮತ್ತೆ ನನ್ನ ವೃತ್ತಿ ಜ್ಞಾನವನ್ನ ಹೇಗೆ ಬಳಸ್ಕೊಳ್ಬಹುದು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡ್ರೆ ಅದೇ ನೈತಿಕತೆ. 4th one, the felt or projected needs of the community that participates in the development program. ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ಜನರ ಅಗತ್ಯತೆಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಅಂದ್ರೆ ಜನರಿಗೆ ತಲುಪದೇ ಇದ್ರೆ ಆ ಸಂಶೋಧನೆ ಅಥವಾ ನಾವೇನ್ ಕಾರ್ಯಕ್ರಮ ರೂಪಿಸಿದ್ರು ಅದು ವ್ಯರ್ಥವೇ. ಹಾಗಾಗಿ ನಾವು ಸಮುದಾಯದಲ್ಲಿ ಅವರದ್ದೇ ಆದ ಸಮಸ್ಯೆಯನ್ನ ಅವರ ರೀತಿಯಲ್ಲೇ ಪರಿಗಣಿಸಬೇಕು ಮತ್ತು ಅವರ ಭಾಗವಹಿಸುವಿಕೆಗೆ ಹೆಚ್ಚು ಮಹತ್ವವನ್ನ ಕೊಡಬೇಕು ಅನ್ನೋದು ಇದರರ್ಥ. 5th one, research should be designed, reviewed and undertake to ensure integrity, quality and transparency. ಸಂಶೋಧನೆಯನ್ನು ಗುಣಾತ್ಮಕತೆ, ಪಾರದರ್ಶಕತೆ ಮತ್ತು ಸಮಗ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಬೇಕು. ಸೊ ರಿಸರ್ಚ್ ಪ್ರಾಬ್ಲಮ್ನ ನಾವು ಐಡೆಂಟಿಫೈ ಮಾಡುವಾಗ, ಸಮಸ್ಯೆಯನ್ನ ಗುರುತಿಸುವಾಗ, ಆ ಸಂಶೋಧನೆಯಲ್ಲಿ ಎಷ್ಟು ಗುಣಾತ್ಮಕತೆ ಇರುತ್ತೆ, ವಸ್ತುನಿಷ್ಠತೆ ಇರುತ್ತೆ, ಮತ್ತೆ ಎಲ್ಲರನ್ನೂ ಒಳಗೊಂಡಿದ್ಯಾ, ಎಲ್ಲಾ ರೀತಿಯ ಜನರನ್ನು, ಎಲ್ಲಾ ಸಮಾಜದ ವರ್ಗಗಳನ್ನು ಒಳಗೊಂಡಿದ್ಯಾ, ಮತ್ತು ಏನ್ ಮಾಡ್ತಾ ಇದೀವಿ ಅಂತ ನಾವು ತಿಳಿಸ್ತಾ ಇದೀವಾ, ನಮ್ಮ ಸಮುದಾಯದ ಜನಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂತ ಪರಿಚಯ ಇದೆಯಾ, ಗೊತ್ತಿದ್ಯಾ. ಸೊ ಇವೆಲ್ಲದರ ಆಧಾರದಲ್ಲಿ ಸಮಸ್ಯೆಯನ್ನ ಗುರುತಿಸ್ಬೇಕು. ಇದು ಮೊದಲನೇ ಹಂತ ಅಂತ ನಾವು ಅರ್ಥ ಮಾಡ್ಕೋಬೇಕು. ರಿಸರ್ಚ್ ಎಥಿಕ್ಸ್ ಇನ್ ಐಡೆಂಟಿಫಿಕೇಶನ್ ಆಫ್ ಪ್ರಾಬ್ಲಮ್ ಅಲ್ಲಿ ಈ 5 ಅಂಶನ ನೈತಿಕತೆಯಲ್ಲಿ ಗಮನಿಸಬೇಕು ಅನ್ನುವಂಥ. 2ನೇ ಸ್ಟೆಪ್ ಎಥಿಕ್ಸ್ ಇನ್ ರಿವ್ಯೂ ಆಫ್ ಲಿಟರೇಚರ್. ಸಂಶೋಧನೆಯ ಪ್ರಕ್ರಿಯೆಯಲ್ಲಿ 2ನೇ ಹಂತ ಸಾಹಿತ್ಯ ಪುನರಾಮರ್ಶೆ. ಅಂದ್ರೆ ಈಗಾಗ್ಲೇ ಈ ಬಡತನದ ಬಗ್ಗೆ ಬೇರೆ ಯಾರಾದ್ರೂ ಅಧ್ಯಯನ ಮಾಡಿದ್ದಾರಾ, ಯಾರಾದ್ರೂ ಪುಸ್ತಕ ಬರೆದಿದ್ದಾರಾ, ಯಾರಾದ್ರೂ ಆರ್ಟಿಕಲ್ ಪಬ್ಲಿಷ್ ಮಾಡಿದಾರಾ, ನ್ಯೂಸ್ ಪೇಪರ್ ಅಲ್ಲಿ ಏನ್ ಬಂದಿದೆ, ವೆಬ್ಸೈಟ್ಗಳಲ್ಲಿ ಏನ್ ಇದ್ರ ಬಗ್ಗೆ ದತ್ತಾಂಶಗಳಿದೆ, ಇವುಗಳನ್ನ ನಾವು ಪರಿಗಣಿಸುವಂತದ್ದನ್ನ ಸಾಹಿತ್ಯದ ಪುನರಾಮರ್ಶೆ ಅಂತ ಕರಿತೀವಿ. ಸೊ ಇದರಲ್ಲಿ ಏನ್ ನೈತಿಕತೆನ ಫಾಲೋ ಮಾಡಬೇಕು? ನಂಬರ್ 1, cite references wherever applicable even if they have been paraphrased. ಒಂದು ವೇಳೆ ನಾವು ಉಲ್ಲೇಖಗಳನ್ನ ನೀಡುವಾಗ ನಮ್ಮದೇ ಆದ ಪದಗಳಲ್ಲೂ ಬರೆದ್ರೂ ಸಹ ಆ ಒಂದು ಮೂಲ ಅಧ್ಯಯನ ಇರುತ್ತೆ, ಅದನ್ನ ಯಾವುದೇ
ರೀತಿಯಲ್ಲೂ ಬದಲಾಯಿಸಬಾರದು. ಈಗ ಫಾರ್ ಎಕ್ಸಾಂಪಲ್ ಕೃಷ್ಣ ಕುಮಾರ್ KR ನಗರದ ಒಂದು ಹಳ್ಳಿಯ ಬಡತನದ ಅಧ್ಯಯನ ಅಂತ ಮಾಡಿರ್ತಾರೆ. ಸೊ ಅವ್ರದೆಲ್ಲ ನಾವು ಓದ್ಕೊಂಡ್ಬಿಟ್ಟು ನಾವೇ ನಮ್ಮದೇ ಸ್ವಂತ ಪದಗಳಲ್ಲಿ ಬರೆದು ಅವ್ರ ಬಗ್ಗೆನೆ ನಾವು ಹೇಳಲೇ ಇಲ್ಲ ಅಂದ್ರೆ ಅದು ಅನೈತಿಕತೆ. ಸೊ ಕೃಷ್ಣ ಕುಮಾರ್ KR ನಗರದ ಒಂದು ಬಡತನದ ಅಧ್ಯಯನ 2009 ಈ ಅಧ್ಯಯನದಲ್ಲಿ ಅವರು ಅಂತ ಈ ತರ ನಾವು ಹೇಳ್ತೀವಲ್ಲ, ಇದನ್ನೇ ಸೈಟಿಂಗ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ. ಅಂದ್ರೆ ನಾವು ಏನನ್ನು ಓದಿದೀವೋ ಅದನ್ನ ಯಥಾವತ್ತಾಗಿ ಅದನ್ನ ನಾವು ನಮೂದಿಸ್ಬೇಕು ನಮ್ಮ ಸಂಶೋಧನೆಯ ವರದಿಯಲ್ಲಿ. ಸೊ ಇದು ರಿವ್ಯೂ ಆಫ್ ಲಿಟರೇಚರ್ ಅಲ್ಲಿ ನಾವು ಪಾಲಿಸಲೇಬೇಕಾದಂತ ಒಂದು ನೈತಿಕತೆ. ಎರಡನೇದು, ಒನ್ ಮಸ್ಟ್ ಆಲ್ಸೋ ಟೇಕ್ ಕೇರ್ ನಾಟ್ ಟು ಪ್ರೆಸೆಂಟ್ ಪೋರ್ಷನ್ಸ್ ಆಫ್ ಅನದರ್ researcher work or data as one's own instead of both verbatim or adapted quotes should be duly acknowledged. ಬೇರೆಯವರ ಸಂಶೋಧನೆಯ ಅಧ್ಯಯನವನ್ನು ಅಥವಾ ಬರಹಗಳನ್ನು ಲೇಖನಗಳನ್ನು ನಮ್ಮದೇ ಅನ್ನುವ ರೀತಿ ಬಿಂಬಿಸಬಾರದು. ಅವ್ರದ್ರಲ್ಲಿ ಅರ್ಧ ತಗೊಳ್ಳೋದು, ಇನ್ನೊಬ್ರದಲ್ಲಿ ಅರ್ಧ ತಗೊಳ್ಳೋದು, ಈ ರೀತಿ ಮಾಡಬಾರ್ದು. ಅವ್ರು ಹೇಳಿರುವಂತ ಪದಗಳನ್ನ ಅವರದ್ದೇ ಆದಂತ ಪದಗಳಲ್ಲಿ ಕೋಟ್ ಮಾಡ್ಬೇಕು. ನಾವು ಬ್ರಾಕೆಟ್ ಅಲ್ಲೆಲ್ಲ ನೋಡ್ತೀವಲ್ಲ, ನಾವು ಮಾತಾಡುವಾಗೆಲ್ಲ ಹೇಳ್ತೀವಲ್ಲ, ಅವ್ರು ಹಂಗಂದ್ರು ನಾನು ನಾಳೆ ಬರ್ತೀನಿ ನಡಿ ಅಂದ್ರು ಅಂತ. ನಾಳೆ ಬರ್ತೀನಿ ನಡಿ ಅಂತ ಹೇಳಿದ್ರೆ ಇದನ್ನ ಹಂಗೆ ಬಳಸ್ಬೇಕು. ಸೊ ಇದು ನೈತಿಕತೆಯನ್ನ ನಾವು ಸಾಹಿತ್ಯ ಪುನರಾವರ್ತನೆಯಲ್ಲಿ ಬಳಸ್ಬೇಕು ಅನ್ನುವಂಥದ್ದು ಎರಡನೇದು. ಮೂರನೇದು, ಇದೆರಡು ರಿವ್ಯೂ ಆಫ್ ಲಿಟರೇಚರ್ ಅಲ್ಲಿ ಮಾಡುವಂತಹ ಎರಡನೇ ಹಂತದಲ್ಲಿ ಮಾಡುವಂತಹ ನೈತಿಕತೆ. ಮೂರನೇ ಪ್ರಕ್ರಿಯೆ, ಸಂಶೋಧನೆಯ ಪ್ರಕ್ರಿಯೆಯಲ್ಲಿ ಮೂರನೇ ಹಂತ ಎಥಿಕ್ಸ್ ಇನ್ ಸ್ಯಾಂಪಲ್ ಸೆಲೆಕ್ಷನ್. ಅಂದ್ರೆ ನಾವು ಆಯ್ಕೆ ಮಾಡ್ಕೊಳ್ತೀವಲ್ಲ, ನಾವು ಯಾರಿಂದ ದತ್ತಾಂಶವನ್ನ ಸ್ವೀಕರಿಸ್ತೀವಿ ಅಂತ, ಆ ಸಂದರ್ಭದಲ್ಲಿ ಪಾಲಿಸಬೇಕಾದ ನೈತಿಕತೆಗಳು ಅಂತ. ಇದೊಂದು ಸ್ವಲ್ಪ ದೊಡ್ಡದಿದೆ, ಬಟ್ ತುಂಬಾ ಮುಖ್ಯ. ನಾವು ಈಗ ಒಂದ್ ಹಳ್ಳಿ 100 ಜನರತ್ತ ಒಂದ್ 10 ಮನೆಯಿಂದ ಮಾಡ್ತೀವಿ ಅಂದ್ರೆ ಅದೇ ಸ್ಯಾಂಪಲ್ ಸೆಲೆಕ್ಷನ್. ಪ್ರತಿವಾದಿಗಳನ್ನ ಆಯ್ಕೆ ಮಾಡ್ಕೊಳ್ತೀವಲ್ಲ, ಆ ಒಂದು ಪ್ರತಿವಾದಿ ವ್ಯಕ್ತಿಗಳನ್ನ. ಸೊ ಅವಾಗ ಏನೇನ್ ಮಾಡ್ಬೇಕು? 1, ಇನ್ಫಾರ್ಮ್ಡ್ ಕನ್ಸೆಂಟ್, ಒಪ್ಪಿಗೆಯನ್ನು ಪಡೆದುಕೊಳ್ಳುವುದು ಅಥವಾ ಅವರ ಒಪ್ಪಿಗೆಯನ್ನು ಸ್ವೀಕರಿಸುವುದು. ಇದು ಮೊದಲನೇ ನೈತಿಕತೆ. ಅರ್ಥ ಏನು? ಅದರರ್ಥ obtain voluntary or written wherever possible informed consent from the participants. ಪ್ರತಿವಾದಿಗಳಿಂದ, ಸಂಶೋಧನೆಯಲ್ಲಿ ಭಾಗವಹಿಸುವ ವ್ಯಕ್ತಿಗಳಿಂದ ಸ್ವಯಂ ಸೇವಕರಾಗಿ, ಅವರು ಯಾವುದೇ ಒತ್ತಾಯವಿಲ್ಲದೆ, ಬಲವಂತವಿಲ್ಲದೆ, ಸಾಧ್ಯವಾದಲ್ಲಿ ಅವರ ಹತ್ರ ಬರಹ ರೂಪದಲ್ಲಿ ಅವರ ಭಾಗವಹಿಸುವಿಕೆಯನ್ನ ಖಚಿತಪಡಿಸ್ಕೊಳ್ಬೇಕು. ಅವ್ರಿಗೆ ಸಂಪೂರ್ಣವಾಗಿ ಇಚ್ಛೆ ಇರ್ಬೇಕು, ಇಚ್ಛೆಯಿಂದಾನೇ ಅವ್ರು ಭಾಗವಹಿಸ್ಬೇಕು. ಅದಕ್ಕೆ ಅವ್ರನ್ನ ವಾಲಂಟಿಯರ್ಸ್ ಅಂತ ಕರೀತೀವಿ. ಸೊ ಇನ್ಫಾರ್ಮ್ಡ್ ಕನ್ಸೆಂಟ್ ಅಂದ್ರೆ ನಾವು ಮಾಹಿತಿ ಕೊಟ್ಟು ಒಪ್ಪಿಗೆಯನ್ನ ಪಡ್ಕೊಳ್ಳುವಂಥದ್ದು. ನೋಡಿ, ನಾವು ಈ ತರ ಅಧ್ಯಯನ ಮಾಡ್ತಾ ಇದೀವಿ ಬಡತನದ ಬಗ್ಗೆ, ದಯವಿಟ್ಟು ನೀವು ಭಾಗವಹಿಸ್ಬೇಕು, ಇದರಿಂದ ಒಳ್ಳೇದಾಗುತ್ತೆ. ಅದ್ರ ನಿಮ್ಗೇನೋ ಕೊಡ್ತೀವಿ ಅಂತ ಅವ್ರನ್ನ ತಗೋಬಾರ್ದು. ಇದನ್ನ ಇನ್ಫಾರ್ಮ್ಡ್ ಕನ್ಸೆಂಟ್ ಅಂತ ಕರಿತೀವಿ. ಡಿಸ್ಕ್ಲೋಜರ್ ಆಫ್ ರಿಸ್ಕ್ಸ್ ಅಂಡ್ ಬೆನಿಫಿಟ್ಸ್ ಔಟ್ ಆಫ್ ಪಾರ್ಟಿಸಿಪೇಷನ್ ಇನ್ ದ ರಿಸರ್ಚ್. ಸಂಶೋಧನೆಯಲ್ಲಿ ಭಾಗವಹಿಸುವುದರಿಂದ ಎದುರಾಗುವ ಅನುಕೂಲತೆ ಮತ್ತು ಅಪಾಯಗಳು ಎರಡನ್ನೂ ಸಂಪೂರ್ಣವಾಗಿ ತಿಳಿಸುವುದು, ಸಂಪೂರ್ಣವಾಗಿ ಅವರಿಗೆ ಮನಮುಟ್ಟುವಂತೆ ತಿಳಿಸುವುದು. ಸೊ ಈಗ ನಾವು ಒಂದು ಹಳ್ಳಿಯಿಂದ 100 ಜನದಿಂದ ಮಾಹಿತಿ ತಗೋತಾ ಇದೀವಿ ಅಂದ್ರೆ, ಆ ಎಲ್ಲಾ ವ್ಯಕ್ತಿಗಳಿಗೂ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಸಂಪೂರ್ಣವಾಗಿ ತಿಳಿಸಿ, ಇದರಿಂದ ಅವ್ರಿಗೇನಾದ್ರೂ ಅಪಾಯ ಇದೆಯಾ, ಅವ್ರಿಗೇನಾದ್ರೂ ಅನುಕೂಲ ಇದೆಯಾ, ಇವೆರಡನ್ನೂ ತಿಳಿಸಿ ಹೇಳ್ಬೇಕು. ಇದು ಇನ್ಫಾರ್ಮ್ಡ್ ಕನ್ಸೆಂಟ್. ಇಫ್ ಪಾರ್ಟಿಸಿಪೆಂಟ್ಸ್ ಆರ್ ಮೈನರ್, ಎಕ್ಸ್ಪ್ಲೈನ್ ಅಬೌಟ್ ರಿಸರ್ಚ್ ಆಬ್ಜೆಕ್ಟಿವ್ಸ್ ಕ್ಲಿಯರ್ಲಿ ಟು ದ ಕೇರ್ ಟೇಕರ್ಸ್ ಆಫ್ them with a suitable language and make them to understand better. ಒಂದು ವೇಳೆ ಭಾಗವಹಿಸುವ ವ್ಯಕ್ತಿಗಳು ಅಪ್ರಾಪ್ತರಾಗಿದ್ದಲ್ಲಿ, ಮಕ್ಕಳು ಅಥವಾ ಅವ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಕ್ ಆಗದೆ ಇರೋರು ಅಂತ ಇದ್ರೆ, ಅವ್ರಿಗೆ ಅವರದ್ದೇ ಆದ ಭಾಷೆಯಲ್ಲಿ ಸರಳವಾಗಿ, ಸ್ಪಷ್ಟವಾಗಿ ತಿಳಿಸಿ
ಅವರ ಒಪ್ಪಿಗೆಯನ್ನ ತಗೊಳ್ಬೇಕು. ಈಗ ಮಕ್ಕಳ ಮೇಲೆ ಯಾರೋ ಮೆಂಟಲಿ ರಿಟಾರ್ಡೆಡ್ ಅಥವಾ ಒಂದು ಅನಾಥಾಶ್ರಮದಲ್ಲಿ ಅಥವಾ NGOs ಅಲ್ಲಿ ಇರುವಂತ ಮಕ್ಕಳಿಂದ ಏನಾದ್ರು ಮಾಹಿತಿ ತಗೋತಾ ಇದ್ದೀವಿ ಅಂದ್ರೆ, ಅವ್ರನ್ನ ನಾವು ಸಂಶೋಧನೆಯಲ್ಲಿ ಭಾಗವಹಿಸಕ್ಕೆ ತಗೊಳ್ತಾ ಇದ್ದೀವಿ ಅಂದ್ರೆ, ಅವರನ್ನ ನೋಡ್ಕೊಳ್ಳುವಂತ ಪೋಷಕರು ಅಥವಾ ಗಾರ್ಡಿಯನ್ಸ್, ಅವರ ಜವಾಬ್ದಾರಿಯನ್ನ ಹೊತ್ಕೊಂಡಿರುವಂತವ್ರಿಗೆ ತಿಳಿಸಿ ಹೇಳಿ ಅವರ ಒಪ್ಪಿಗೆಯನ್ನು ತಗೋಬೇಕು. ಇದು ಬಹಳ ಮುಖ್ಯ. ಓಕೆ, ಈಗ ಯಾರನ್ನಾದ್ರೂ ನಾವು ಯುವಕರಲ್ಲಿ ಇನ್ನೂ 18 ವರ್ಷ ಆಗಿಲ್ಲ ಅಂದ್ರೆ ಅವ್ರ ಅಪ್ರಾಪ್ತರೆ, ಅವರಿಂದ ಏನಾದ್ರೂ ಮಾಹಿತಿ ತಗೋತಾ ಇದ್ದೀವಿ ಅಂದ್ರೆ ಅವರ ತಂದೆ ತಾಯಿಗಳಿಂದ ಅಥವಾ ಅವರ ಯಾರು ನೋಡ್ಕೊಳ್ತಾರೋ ಅವರಿಂದ ಒಪ್ಪಿಗೆ ತಗೋಬೇಕು. ಇದು ಇನ್ಫಾರ್ಮ್ ಕನ್ಸೆಂಟ್ ಅಲ್ಲೇ ಬರುತ್ತೆ. ನೆಕ್ಸ್ಟ್ 2 ಅದರಲ್ಲೇ ಎಥಿಕ್ಸ್ ಇನ್ ಸ್ಯಾಂಪಲ್ ಸೆಲೆಕ್ಷನ್ ನಲ್ಲೇ ಇದು 2ನೇದು ನೈತಿಕತೆ, ಕಾನ್ಫಿಡೆನ್ಶಿಯಾಲಿಟಿ, ಗೌಪ್ಯತೆ. ಅಂದ್ರೆ should ensure anonymity or confidentiality of participants and of the data obtained from them. ಸೊ ಭಾಗವಹಿಸ್ತಾ ಇರುವಂತ ವ್ಯಕ್ತಿಗಳು ಅವರಿಂದ ಕಲೆ ಹಾಕಿರುವ ಮಾಹಿತಿಯನ್ನು ಯಾವ ಸಂದರ್ಭದಲ್ಲೂ ಯಾರ ಹತ್ರವೂ ನಾವು ಹಂಚ್ಕೋಬಾರದು. ಅವ್ರ ಹೆಸರು, ಅವ್ರ ವಿಳಾಸ, ಅವ್ರ ವಯಸ್ಸು, ಇದು ಯಾವುದೇ ರೀತಿಯ ಮಾಹಿತಿಯನ್ನು ಕೂಡ ನಾವು ಯಾವುದೇ ಕಾರಣದಲ್ಲೂ ಗೌಪ್ಯವಾಗಿ ಇಡಬೇಕು. ಯಾರ ಹತ್ರನೂ ಹಂಚ್ಕೊಳ್ಬಾರ್ದು. ಅದನ್ನು ಅವ್ರಿಗೂ ತಿಳಿಸಿ ಹೇಳ್ಬೇಕು, ನಾವು ನಿಮ್ಮ ಮಾಹಿತಿಯನ್ನ ಯಾರಿಗೂ ಕೊಡಲ್ಲ, ನೀವು ಧೈರ್ಯವಾಗಿ ನಿರ್ಭೀತಿಯಿಂದ ಹೇಳ್ಬಹುದು ಅಂತ. ಇದು ಅನಾನಿಮಿಟಿ ಅಂದ್ರೆ ಅಪರಿಚಿತವಾಗಿ ಇಟ್ಕೊಳ್ಬೇಕು. ಕಾನ್ಫಿಡೆನ್ಷಿಯಲ್, ಗೌಪ್ಯತೆಯಿಂದ ಕಾಪಾಡಬೇಕು. should inform participants of any limits of confidentiality. ಭಾಗವಹಿಸುವ ವ್ಯಕ್ತಿಗಳಿಗೆ ಗೌಪ್ಯತೆಯ ಮಿತಿಗಳಿದ್ದಲ್ಲಿ ತಿಳಿಸಬೇಕು. ಈಗ ನಾವೇನಾದ್ರೂ ಒಂದು ವೇಳೆ ಮಾಹಿತಿ ಇನ್ನೊಬ್ರಿಗೆ ಕೊಡಬೇಕು ಅಂದಾಗ ಅದನ್ನು ಕೂಡ ಹೇಳ್ಬೇಕು, ಅಥವಾ ಆ ಗೌಪ್ಯತೆಯನ್ನ ಏನ್ ಸಮಸ್ಯೆ ಆಗ್ಬೋದು ಅವ್ರಿಗೆ ಅಂತ ಕೂಡ ತಿಳಿಸಿ ಹೇಳೋದೆ ಗೌಪ್ಯತೆಯ ನೈತಿಕತೆ. Inform when any records containing research data will be destroyed. ಒಂದು ವೇಳೆ ದತ್ತಾಂಶವನ್ನು ನಾಶಪಡಿಸೋದಾದ್ರೂ ಸಹ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕು. ಏನಾದ್ರೂ ಅಪಾಯ ಅಥವಾ ಯಾರಿಗೋ ಸಿಗ್ತಾ ಇದೆ, ಯಾರಿಂದನೋ ಲೀಕ್ ಆಗ್ಬಿಟ್ಟಿದೆ ಅಂದುವಾಗ ಅದನ್ನ ಮತ್ತೆ ಭಾಗವಹಿಸುವ ವ್ಯಕ್ತಿಗಳಿಗೇನೆ ತಿಳಿಸಿ ಅದನ್ನ ನಾಶಪಡಿಸಬೇಕು ಅನ್ನುವಂಥ. Report evaluation and research results should be protect participants' confidentiality by omitting identifying information unless proper consent has been obtained authorizing disclosure. ಒಂದು ವೇಳೆ ಸಂಶೋಧನೆಯ ಫಲಿತಾಂಶವನ್ನು, ವರದಿಯನ್ನು ಮಾಡುವ ಸಂದರ್ಭದಲ್ಲಿ ಮಾಹಿತಿ ಏನಾದರೂ ಬೇರೆಯವರಿಗೆ ನೀಡಬೇಕಾದಲ್ಲಿ ಅಥವಾ ಮಾಹಿತಿಯನ್ನು ಸೂಕ್ತ ವ್ಯಕ್ತಿಗಳಿಗೆ ಕೊಟ್ಟು ಅದರಿಂದ ಯಾವುದೇ ತೊಂದರೆ ಆಗಲ್ವಾ ಅಂತ ಖಚಿತಪಡಿಸಿ ಅವರಿಗೆ ತಿಳಿಸಿ ಹೇಳುವುದನ್ನೇ ನಾವು ಗೌಪ್ಯತೆ ಅಂತ ಕೂಡ ಹೇಳಬಹುದು. ಸೊ ಇದೆಲ್ಲ ಗೌಪ್ಯತೆಯ ನೀತಿ ಅಂದ್ರೆ ಏನು ಅಂತ. 3 ಇಂಡ್ಯೂಸ್ಮೆಂಟ್. ಇಂಡ್ಯೂಸ್ಮೆಂಟ್ ಅಂದ್ರೆ ಸ್ವತಂತ್ರ, ಸ್ವಾಯತ್ತ, ಆ ರೀತಿಯ ಅರ್ಥವನ್ನ ಕೊಡುವಂಥದ್ದು. ಆ ನೈತಿಕತೆ ಅಂದ್ರೆ ಏನು? ಶುಡ್ ಬಿ ಆಫ್ ದೇರ್ ಓನ್ ಫ್ರೀ ವಿಲ್ ಅಂಡ್ ಡಿವೈಡ್ ಆಫ್ ಇಂಡ್ಯೂಸ್ಮೆಂಟ್ ಈದರ್ ವರ್ಬಲ್ ಆರ್ indicators without any employed or actual deprivation or penalty for refusal participate in with participate. ಒಂದು ವೇಳೆ ಆ ವ್ಯಕ್ತಿಗಳು ಭಾಗವಹಿಸುವಾಗ ಯಾವುದೇ ಕ್ಷಣದಲ್ಲೂ ಕೂಡ ಅದರಿಂದ ಹಿಂದೆ ಸರಿಬಹುದು. ಆಗಿದ್ದಾಗ ಅವ್ರ ಮೇಲೆ ದಂಡ ಹಾಕೋದಾಗ್ಲಿ ಅಥವಾ ನೀವು ನಮ್ ಟೈಮ್ ವೇಸ್ಟ್ ಮಾಡಿದ್ರಿ ಅಂತ ಬೈಯೋದಾಗ್ಲಿ, ಅವ್ರನ್ನ ಇನ್ನಿತರ ಯಾವುದೇ ಅಂಶದ ಮೇಲೂ ಅವ್ರನ್ನ ಟಾರ್ಗೆಟ್ ಮಾಡೋಂಗಿಲ್ಲ. ಅವ್ರಿಗೆ ಅವರ ಸ್ವತಂತ್ರವನ್ನ, ಅವರ ಇಚ್ಛೆಯನ್ನ ನಾವು ಗೌರವಿಸ್ಬೇಕು. ಒಂದ್ ವೇಳೆ ಅವ್ರು ಭಾಗವಹಿಸಲ್ಲ ಅಂದ್ರೆ ಬಲವಂತ ಮಾಡಬಾರ್ದು. ಅವರ ಮುಕ್ತವಾದ ಒಪ್ಪಿಗೆಯನ್ನ ತಗೊಳ್ಬೇಕು ಅನ್ನುವಂಥದ್ದು. ಇಂಡ್ಯೂಸ್ಮೆಂಟ್ ಅಂದ್ರೆ ಅವರ ಇಚ್ಛೆಗೆ ನಾವು ಗೌರವಿಸ್ಬೇಕು ಅಂತ.
with due regard to for participants well-being, privacy and dignity. ಭಾಗವಹಿಸುವಿಕೆಯ ವ್ಯಕ್ತಿಗಳ ಘನತೆ, ಖಾಸಗಿತನ ಮತ್ತು ಯೋಗಕ್ಷೇಮಕ್ಕೆ ಪ್ರಾಮುಖ್ಯತೆಯನ್ನು ನೀಡಬೇಕು. ಒಂದು ವೇಳೆ ಈ ಅವರ ಖಾಸಗಿತನದ ಮಾಹಿತಿ, HIV ಅಥವಾ ಸೆಕ್ಷುವಲ್ ರಿಲೇಟೆಡ್ ಅಥವಾ ಮ್ಯಾರಿಟಲ್ ರಿಲೇಟೆಡ್ ಏನಾದರೂ ಸಂಶೋಧನೆಗಳಿದ್ದಲ್ಲಿ ಆ ವ್ಯಕ್ತಿಗಳು ಯಾರು ಭಾಗವಹಿಸ್ತಾರೆ, ನಮ್ಗೆ ಮಾಹಿತಿ ಕೊಡ್ತಾರೆ, ಅವರ ಖಾಸಗಿ ಮಾಹಿತಿಗಳನ್ನ ಮತ್ತೆ ಅವರ ಘನತೆಗೆ ಧಕ್ಕೆ ಆಗುವಂತಹ ಯಾವುದೇ ಮಾಹಿತಿಗಳನ್ನಾಗ್ಲಿ ಅವ್ರೇನಾದ್ರೂ ನಿರಾಕರಿಸಿದ್ರೆ ಅದನ್ನು ಕೂಡ ನಾವು ಗೌರವಿಸ್ಬೇಕು. ಇದು ನಾನು ಹೇಳಕ್ಕಾಗಲ್ಲ, ನನಗೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಹೌದು, ಓಕೆ, ಎಸ್ ಅಂತ. ಸೊ ಆ ತರ ಕೂಡ ನಾವು ಅವ್ರಿಗೆ ಗೌರವ ಕೊಡ್ಬೇಕು. ಇಫ್ ರೆಸ್ಪಾಂಡೆಂಟ್ ರೆಫ್ಯೂಸಸ್ ಟು ಪಾರ್ಟಿಸಿಪೇಟ್ ಇನ್ ದ ರಿಸರ್ಚ್, one must respect his or her decision rather than pressurizing to participate. ಒಂದು ವೇಳೆ ಭಾಗವಹಿಸುವ ವ್ಯಕ್ತಿಗಳು ಸಂಶೋಧನೆಯಲ್ಲಿ ನಿರಾಕರಿಸಿದರೆ ಅವರನ್ನು ಒತ್ತಾಯ ಮಾಡುವಂತಿಲ್ಲ. ಅಂದ್ರೆ ಅವರು ಇದು ಅರ್ಥ ಆಗಿದೆ ಅನ್ಸುತ್ತೆ ನನಗೆ. ಸೊ ಈ ಒಂದು ನೈತಿಕತೆಯನ್ನ ನಾವು ಇಂಡ್ಯೂಸ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ 4ನೇದು ಡಿಸೆಪ್ಷನ್. ಡಿಸೆಪ್ಷನ್ ಅಂದ್ರೆ ತಗ್ಗಿಸುವಂತಿಲ್ಲ ಅಥವಾ ಮರೆಮಾಚುವಂತಿಲ್ಲ ಅಂತ. Participants must not be deceived about important aspects of the research project that may affect their willingness to participate, such as physical risk, discomfort, emotional distress, or other similar experiences. ಒಂದು ವೇಳೆ ಭಾಗವಹಿಸುವ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಭಾವನಾತ್ಮಕ ಒತ್ತಡ ಅಥವಾ ದೈಹಿಕ ತೊಂದರೆಗಳು, ಇನ್ನಿತರ ಯಾವುದೇ ಸಂವೇದನಾತ್ಮಕ ಅಂಶಗಳು ಇದ್ದಲ್ಲಿ ಅವುಗಳನ್ನು ಮರೆಮಾಚುವಂತಿಲ್ಲ. ನಮ್ಮ ಸಂಶೋಧನೆಯ ಅನುಕೂಲತೆಗಾಗಿ ಅವರ ಅಪಾಯಗಳ ಬಗ್ಗೆ ಮರೆಮಾಚುವಂತಿಲ್ಲ. ಅಂದ್ರೆ ಈ ಸಂಶೋಧನೆಯಲ್ಲಿ ಭಾಗವಹಿಸೋದ್ರಿಂದ ಒಂದು ವೇಳೆ ಭಾಗವಹಿಸುವ ವ್ಯಕ್ತಿಗಳಿಗೆ ಏನಾದ್ರೂ ತೊಂದರೆ ಇದೆಯಾ ಅಂತ ನಾವು ಮುಚ್ಚಿಟ್ಬಿಟ್ರೆ ಅವರು ಸುಲಭವಾಗಿ ಭಾಗವಹಿಸ್ತಾರೆ. ನಮ್ಮ ಹಿತದೃಷ್ಟಿಯಿಂದ ಅವರ ಅಪಾಯನ ನಾವು ಮರೆಮಾಚಂಗಿಲ್ಲ ಅನ್ನೋದು ಇದರ ಅರ್ಥ. In the event of any deception occurring during, the participants should be clearly informed about the same at the earliest. ಒಂದು ವೇಳೆ ಭಾಗವಹಿಸುವ ವ್ಯಕ್ತಿಗಳಿಗೆ ತೊಂದರೆ ಇದ್ದಲ್ಲಿ ಸಂಭವವಿದ್ದಲ್ಲಿ ಅದನ್ನು ಸಾಧ್ಯವಾದಷ್ಟು ಮುಂಚಿತವಾಗಿಯೇ ತಿಳಿಸುವುದು. ಒಂದು ವೇಳೆ ಅವ್ರಿಗೇನಾದ್ರೂ ನಾವು ಮಾಡುವ ಪ್ರಾಸೆಸ್ ಅಲ್ಲಿ ನಮ್ಗೆ ಗೊತ್ತಿರಲ್ಲ, ಬಟ್ ನಮ್ಗೆ ಆಮೇಲೆ ಗೊತ್ತಾಗುತ್ತೆ, ಹೌದಲ್ವಾ ಈ ತರ ತೊಂದರೆ ಆಗುತ್ತಲ್ವಾ ಜನಗಳಿಗೆ ಅಂತ. ಸೊ ಅಂತಹ ತೊಂದರೆಗಳಿದ್ದಲ್ಲಿ ಅವ್ರಿಗೆ ತಿಳಿಸಿ ಹೇಳ್ಬಿಡ್ಬೇಕು. ನಾವು ಮುಂಚೆ ಹಿಂಗ್ ಅನ್ಕೊಂಡಿರ್ಲಿಲ್ಲ ಸರ್, ಆದ್ರೆ ಈಗ ಹಿಂಗ ಆಗ್ತಾ ಇದೆ, ದಯವಿಟ್ಟು ಕ್ಷಮಿಸಿ, ಹಿಂಗೆ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಡ್ಬೇಕು. ಅದು ನೈತಿಕತೆ ಅಂತ. Should inform participants of their right to withdraw from the research at any point, anytime without penalty. ಸಂಶೋಧನೆಯ ಪ್ರಕ್ರಿಯೆಯ ಯಾವುದೇ ಹಂತದಲ್ಲೂ ಒಂದು ವೇಳೆ ಭಾಗವಹಿಸುವ ವ್ಯಕ್ತಿಗಳು ಹಿಂದೆ ಸರಿಯುವ ಸಾಧ್ಯತೆ ಇದೆಯೇ ಎಂಬುದರ ಬಗ್ಗೆ ಅಥವಾ ಅದಕ್ಕೆ ಯಾವುದೇ ದಂಡ ಇಲ್ಲ ಎಂಬುದರ ಬಗ್ಗೆ ತಿಳಿಸಿ ಹೇಳಬೇಕು. ಅಂದ್ರೆ ಸಂಶೋಧನೆಯಲ್ಲಿ ಭಾಗವಹಿಸುವಾಗ ಅವ್ರಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಇಷ್ಟ ಆಗಲ್ಲ ಅಥವಾ ಅವ್ರಿಗೇನೋ ಹುಷಾರಿಲ್ಲ ಅಥವಾ ಸಮಯ ಆಗ್ತಾ ಇಲ್ಲ ಅಂತ ನೀವು ಹಿಂದೆ ಹೋಗ್ಬೋದು. ಇವಾಗ ಒಪ್ಪಿಸಕ್ಕೋಸ್ಕರ ಏನೋ ಮಾಡ್ಕೊಟ್ಬಿಡಿ, ಈಗ ಓದ್ತಾ ಇದೀವಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳೋದಲ್ಲ. ಒಂದು ವೇಳೆ ಆ ಪ್ರೋಸೆಸ್ ಅಲ್ಲಿ ಅವ್ರಿಗೆ ಏನಾದ್ರು ಮಧ್ಯದಲ್ಲೇ ಬಿಟ್ಟು ಹೋಗ್ಬೇಕಂದ್ರೆ ಆ ಸಾಧ್ಯತೆ ಇದ್ರೆ ಅದನ್ನ ಮುಂಚೆನೆ ತಿಳಿಸ್ಬೇಕು. ಅಂದ್ರೆ ಭಾಗವಹಿಸೋ ವ್ಯಕ್ತಿಗಳಿಗೆ ತಿಳಿಸಿ ಹೇಳ್ಬೇಕು, ನೀವು ಯಾವಾಗ ಬೇಕಾದ್ರೂ ಬಿಟ್ಟು ಹೋಗ್ಬೋದು, ನಿಮ್ಗ ಆ ಸ್ವತಂತ್ರ ಇದೆ, ನಿಮ್ಗೆ ಯಾವುದೇ ದಂಡ ಹಾಕಲ್ಲ ಅಂತ ತಿಳಿಸಿ ಹೇಳ್ಬೇಕು. ಇದು ನೈತಿಕತೆ, ಅದು ಅವರ ಹಕ್ಕು ಅಂತ ತಿಳಿಸ್ಬೇಕು. ನೆಕ್ಸ್ಟ್ 5th one, ಇದ್ರಲ್ಲೇನೆ ಸ್ಯಾಂಪಲ್ ಸೆಲೆಕ್ಷನ್ ಅಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಯಾವ್ದ್ರೆ ಆಸಕ್ತಿಯಲ್ಲಿ ಎದುರಾಗುವ ಸಂಘರ್ಷ. ರಿಸರ್ಚರ್ ಶುಡ್ ಬಿ ಅಲರ್ಟ್ ಟು
and to avoid conflicts of interest with the participants. ಭಾಗವಹಿಸುವ ವ್ಯಕ್ತಿಗಳ ಜೊತೆ ಯಾವುದೇ ರೀತಿಯ ಆಸಕ್ತಿಗಳ ಭಿನ್ನತೆ ಅಥವಾ ಸಂಘರ್ಷವನ್ನು ಎಚ್ಚರಿಕೆಯಿಂದ ಇರಬೇಕು. ಅದು ಸಾಧ್ಯವಾದಷ್ಟು ಅದನ್ನು ತಡೆಯಬೇಕು, ಅದರಿಂದ ದೂರ ಇರಬೇಕು ಅಂತ. ಈಗ ಜಾತಿ, ಧರ್ಮ ಈ ರೀತಿಯ ಅಥವಾ ಯಾವುದೇ ಭಿನ್ನತೆಯ ವಿಚಾರದಲ್ಲಿ, ಸಂಸ್ಕೃತಿ, ಭಾಷೆ ಈ ವಿಚಾರದಲ್ಲಿ ಯಾವುದೇ ಸಂಘರ್ಷಕ್ಕೆ ಉಂಟು ಮಾಡುವಂತ ಅಂಶಗಳಿದ್ದಲ್ಲಿ ಅದನ್ನ ಆದಷ್ಟು ಅವ್ರ ಹತ್ರ ಒಪ್ಕೊಂಡು ಸುಮ್ಮನಾಗ್ಬಿಡ್ಬೇಕೆ ಹೊರತು ವಾದಿಸಕ್ ಹೋಗಿ ಸಂಘರ್ಷಕ್ಕೊಳಗಾಗಿ ಸಂಶೋಧನೆಗೆ ತೊಂದರೆ ಮಾಡ್ಕೋಬಾರ್ದು ಅನ್ನುವಂಥದ್ದು. should inform participants when a real or potential conflict interest arises. ಒಂದು ವೇಳೆ ಸಂಘರ್ಷ ಎದುರಾದಲ್ಲಿ ಅದನ್ನು ತಿಳಿಸಬೇಕು. ಏನಾದ್ರೂ ಸಂಘರ್ಷ ಆಸಕ್ತಿಯಲ್ಲಿ ಎದುರಾದ್ರೆ, ವಿಭಿನ್ನತೆ ಎದುರಾದ್ರೆ ಅದನ್ನು ಅವ್ರಿಗೆ ತಿಳಿಸಿ ಹೇಳ್ಬೇಕು. ನೋಡಿ, ಇದು ನಮ್ಗೆ ಯಾಕೋ ನಿಮ್ಗೆ ಒಂದೇ ಆಗ್ತಾ ಇಲ್ಲ, ಡಿಫ್ರೆಂಟ್ ಆಗ್ತಾ ಇದೆ. ಸೊ ಅದನ್ನ ಗಮನಕ್ಕೆ ತರಬೇಕು. should take steps into resolve the issues in a manner that make participant interest primarily. ಸಾಧ್ಯವಾದಷ್ಟು ಭಾಗವಹಿಸುವ ವ್ಯಕ್ತಿಗಳಿಗೆ ಪ್ರಾಥಮಿಕವಾಗಿ ಆಸಕ್ತಿ ಹುಟ್ಟಿಸುವ ರೀತಿಯಲ್ಲಿ ಇರಬೇಕೆ ಹೊರತು ಸಂಘರ್ಷ ಎದುರಾಗೋ ರೀತಿಯಲ್ಲಿ ನಮ್ಮ ಸಂಶೋಧನೆ ಇರಬಾರದು. ಆ ರೀತಿಯ ಕ್ರಮವನ್ನ ನಾವು ಸಂಘರ್ಷಣೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು ನೈತಿಕತೆಯ ಅಂಶ ಅಂತ. ಯಾವತ್ತು ಜಗಳ ಆಡೋ ರೀತಿಯಲ್ಲಿ ಇರಬಾರ್ದು, ಅದನ್ನ ತಪ್ಪಿಸೋ ರೀತಿಯಲ್ಲಿ ಇರಬೇಕು ಅನ್ನೋದೇ ಇದರ ಅರ್ಥ. ನೆಕ್ಸ್ಟ್ ಅದಷ್ಟು ಸ್ಯಾಂಪಲ್ಸ್ ಅನಲೈಸ್. ಇದು ನೆಕ್ಸ್ಟ್ ರಿಸರ್ಚ್ ಪ್ರಾಸೆಸ್ ಅಲ್ಲಿ ಎಥಿಕ್ಸ್ ಅಂಡ್ ಡೇಟಾ ಕಲೆಕ್ಷನ್, ದತ್ತಾಂಶ ಸಂಗ್ರಹಣೆಯಲ್ಲಿನ ನೈತಿಕತೆಗಳು. ಈಗ ನಾವು ಇಂಟರ್ವ್ಯೂ ಮಾಡೋದು, ಅಬ್ಸರ್ವೇಷನ್ ಮಾಡೋದು ಅಥವಾ ಕ್ವಶನರ್ ಕೊಡ್ತೀವೋ, ಯಾವ ಮೂಲಕ ದತ್ತಾಂಶ ಸ್ವೀಕರಿಸ್ತೀವೋ ವ್ಯಕ್ತಿಗಳಿಂದ, ಅವಾಗ ಪಾಲಿಸ್ಬೇಕಂದಂತ ನೈತಿಕತೆ. Participants should be informed about the recruiting, taking details of data through audio or video taping, observing or writing notes, taking notes or other means of information about the clients. ಅರ್ಥಿಗಳಿಂದ ಅಥವಾ ಭಾಗವಹಿಸುವ ವ್ಯಕ್ತಿಗಳಿಂದ ದತ್ತಾಂಶ ಹೇಗೆ ಸ್ವೀಕರಿಸ್ತೀವಿ ನಾವು, ಅದನ್ನ ರೆಕಾರ್ಡ್ ಮಾಡ್ಕೊಳ್ತೀವ, ಬರ್ಕೊಳ್ತೀವ, ಅಥವಾ ಅವ್ರನ್ನ ವಿಡಿಯೋ ಮಾಡ್ಕೋತೀವ, ಆಡಿಯೋ ರೆಕಾರ್ಡ್ ಮಾಡ್ಕೋತೀವ, ಇದ್ರ ಬಗ್ಗೆ ನಾವು ತಿಳಿಸಿ ಹೇಳಬೇಕು. ನಾವು ಕೂಡ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಅವರ ಪರ್ಮಿಷನ್ ತಗೊಂಡೇ ಮಾಡಬೇಕು ಅನ್ನುವಂಥದ್ದು. ಫಸ್ಟ್, ಪಾರ್ಟಿಸಿಪೆಂಟ್ಸ್ ಮಸ್ಟ್ ನಾರ್ಮಲಿ ಬಿ ಇನ್ಫಾರ್ಮ್ಡ್ ಫುಲ್ಲಿ ಅಬೌಟ್ ದ ಪರ್ಪಸ್, ಮೆಥಡ್ಸ್ ಅಂಡ್ ಇಂಟೆಂಡೆಡ್ ಪಾಸಿಬಲ್ ಯೂಸಸ್ ಆಫ್ ದ ರಿಸರ್ಚ್. ಸಂಶೋಧನೆಯಿಂದ ಆಗುವ ಉಪಯೋಗಗಳು, ಅದರ ವಿಧಿವಿಧಾನಗಳು, ಉದ್ದೇಶಗಳು, ಇವುಗಳನ್ನು ತಿಳಿಸಿ ಹೇಳುವುದು. ಭಾಗವಹಿಸುವ ವ್ಯಕ್ತಿಗಳಿಗೆ ನಾವು ಏನಕ್ಕೋಸ್ಕರ ಮಾಡ್ತಾ ಇದೀವಿ, ನಾವು ಏನೇನ್ ವಿಧಾನ ಫಾಲೋ ಮಾಡ್ತೀವಿ, ಇದು ಮಾಡಾದ್ಮೇಲೆ ಏನಾಗುತ್ತೆ, ಎಲ್ಲದ್ರ ಬಗ್ಗೆ ಕೂಡ ದತ್ತಾಂಶದಿಂದ ಏನು ಉಪಯೋಗ ಅನ್ನೋದು ಕೂಡ ತಿಳಿಸಿ ಹೇಳ್ಬೇಕು. What their participants in the research entails and what risks if there any involved. ದತ್ತಾಂಶ ಸ್ವೀಕರಿಸುವಾಗ ಏನಾದ್ರೂ ಅಪಾಯಗಳಿದೆಯಾ ಅಥವಾ ಸಂಶೋಧನೆಯಿಂದ ಏನು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿ ಹೇಳ್ಬೇಕು. ಅವ್ರು ಭಾಗವಹಿಸೋದ್ರಿಂದ ಏನು ಅವ್ರಿಗೆ ಅನುಕೂಲ ಅನ್ನೋದ್ರ ಬಗ್ಗೆನೂ ಅಥವಾ ಅನಾನುಕೂಲ ಏನು ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸಿ ಹೇಳ್ಬೇಕು. ನೆಕ್ಸ್ಟ್ ಸ್ಟೆಪ್ ಇದು ಎಥಿಕ್ಸ್ ಇನ್ ದ ಇಂಟರ್ಪ್ರಿಟೇಷನ್ ಆಫ್ ಅನಾಲಿಸಿಸ್ ಆಫ್ ಡೇಟಾ. ದತ್ತಾಂಶವನ್ನು ವಿಶ್ಲೇಷಣೆ ಅಥವಾ ಅರ್ಥೈಸುವಾಗ ಇರುವಂತಹ ನೈತಿಕತೆ. ಇದು ಒಂದು ಐಡೆಂಟಿಫಿಕೇಶನ್ ಆಫ್ ಪ್ರಾಬ್ಲಮ್, ಎರಡನೇದು ರಿವ್ಯೂ ಆಫ್ ಲಿಟ್ರೇಚರ್, ಮೂರನೇದು ಸ್ಯಾಂಪಲ್ ಸೆಲೆಕ್ಷನ್, ನಾಲ್ಕನೇದು ಡೇಟಾ ಕಲೆಕ್ಷನ್. ಇದು 5ನೇ ಹಂತ ಪ್ರಕ್ರಿಯೆಯಲ್ಲಿ. 5ನೇ ಹಂತ ಡೇಟಾ ಕಲೆಕ್ಷನ್ ಮಾಡಾದ್ಮೇಲೆ ನೆಕ್ಸ್ಟ್ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ ನಾವು ಅಂತ. ಶುಡ್ ರಿಪೋರ್ಟ್ ಆರ್ ಇವ್ಯಾಲ್ಯೂಯೇಷನ್ ಅಂಡ್ ರಿಸರ್ಚ್ ಫೈಂಡಿಂಗ್ಸ್ ಅಕ್ಯುರೇಟ್ಲಿ. ಸಂಶೋಧನೆಯ ಫಲಿತಾಂಶವನ್ನು, ವರದಿಯನ್ನು ಅಥವಾ ಕಂಡುಕೊಂಡಿರುವ ಅಂಶಗಳನ್ನು ನಿಖರತೆಯಿಂದ ಮಂಡಿಸಬೇಕು. ಅಂದ್ರೆ ಅದರಲ್ಲಿ ಯಾವುದೇ
ಭಿನ್ನಾಭಿಪ್ರಾಯಗಳಾಗ್ಲಿ ಅಥವಾ ದತ್ತಾಂಶ ಸ್ವೀಕರಣೆ ಮಾಡಾದ್ಮೇಲೆ ಏನೇನೋ ಸೇರ್ಸೋದಲ್ಲ, ಅಲ್ಲಿ ಏನಿರುತ್ತೋ ಅದೇ, ಆದಷ್ಟು ನಿಖರವಾಗಿ ಹೇಳ್ಬೇಕು ಹೊರತು ಸತ್ಯದಿಂದ ಇರ್ಬೇಕು ಹೊರತು ಸುಳ್ಳು ಹೇಳ್ಬಾರ್ದು ಅನ್ನುವಂಥದ್ದು. should not fabricate or make up the data or falsify the results. ದತ್ತಾಂಶವನ್ನು ಯಾವುದೇ ರೀತಿಯಲ್ಲಿ ಮಾರ್ಪಡಿಸುವುದಾಗಲಿ ಅಥವಾ ಅದನ್ನು ಸೂಕ್ತ ರೀತಿಯಲ್ಲಿ ಬದಲಾಯಿಸುವುದಲ್ಲಾಗಲಿ ಅಥವಾ ತಪ್ಪಾಗಿ ಬಿಂಬಿಸುವುದಾಗಲಿ ಫಲಿತಾಂಶವನ್ನು ತಿರುಚುವುದಾಗಲಿ ಮಾಡಬಾರದು. ಅಂದ್ರೆ ದತ್ತಾಂಶ ಸಿಕ್ಬಿಟ್ಟಿದೆ, ನಮ್ಗೆ ಏನ್ ಅನ್ಕೊಂಡಿದ್ವಿ ಅದು ಸಿಕ್ಕಿಲ್ಲ, ಹಂಗನ್ಬಿಟ್ಟು ನನ್ಗೆ ಬೇಕಾದಂಗೆ ನಾನು ಬದಲಾಯಿಸಬಾರ್ದು, ಅಥವಾ ಅಲ್ಲಿ ಏನ್ ಸಿಕ್ಕಿದೆಯೋ ಅದರ ಅನುಗುಣವಾಗಿ ಮಾಡೋದೇ ನೈತಿಕತೆ. ನನಗೆ ಹೇಗೆ ಮಾಡುತ್ತೀನೋ ಅದು ಅನೈತಿಕತೆ. ಸೊ ಹಾಗಾಗಿ ಫಲಿತಾಂಶವನ್ನು ತಿರುಚಬಾರದು ಅನ್ನುವಂಥದ್ದು. ಇಫ್ ಡೇಟಾ ಅನಲೈಸ್ ನೀಡ್ಸ್ ಎ ರಿಸರ್ಚರ್ ಟು ದ ಕನ್ಕ್ಲೂಷನ್ ದಟ್ ದ ಫೈಂಡಿಂಗ್ಸ್ ಆರ್ ಕಾಂಟ್ರರಿ ಮಸ್ಟ್ ಬಿ ನಾಟ್ ಬಿ ಎಥಿಕಲಿ ಚೂಸ್ ಆರ್ ವಿತ್ಹೋಲ್ಡ್ ಸಚ್ ಫೈಂಡಿಂಗ್ಸ್. ಒಂದು ವೇಳೆ ದತ್ತಾಂಶ ವಿಶ್ಲೇಷಣೆ ಮಾಡುವಾಗ ಅನೈತಿಕವಾಗಿದ್ದರೆ ಅಥವಾ ವಿವಾದದ ರೀತಿಯಲ್ಲಿದ್ದರೆ ಅದನ್ನ ಮುಚ್ಚಾಕ್ಬಾರ್ದು, ಅದನ್ನ ಹಿಡಿದಿಟ್ಕೊಳ್ಬಾರ್ದು, ಅದನ್ನ ಮಂಡಿಸ್ಬೇಕು. ಈಗ ಏನೋ ಈಗ ನಮ್ಮಲ್ಲಿ ಒಂದು ಈ ಜಾತಿ ಸಮೀಕ್ಷೆ ಅಂತ ಮಾಡಿಸಿದ್ರು ಹಿಂದಿನ ಸರ್ಕಾರ. ಅಲ್ಲಿ ಏನಾಯ್ತು, ಎಲ್ಲ ಉಲ್ಟಾ ಪಲ್ಟಾ ಆಗೋಗಿದೆ. ಈಗ ಕೆಳವರ್ಗ ಹಿಂದುಳಿದ ವರ್ಗ ಅಂತ ಯಾರು ಅನ್ಕೊಂಡಿದೆ ಅದೆಲ್ಲ ಮುಂದುವರೆದ್ಬಿಟ್ಟಿದೆ ಈಗ. ಹಂಗಾಗಿ ಇವಾಗ ಏನ್ ಮಾಡ್ಬಿಟ್ರು ಅವರು, ಇದನ್ನೇನಾರು ನಾವು ಕೊಟ್ರೆ ನಮ್ ಸರ್ಕಾರಕ್ಕೆ ಎಫೆಕ್ಟ್ ಅಂತ ಅವರು ಇಟ್ಬಿಟ್ರು. ಹಂಗೆ ನಮ್ ಸಂಶೋಧನೆಯನ್ನ ಹಿಡಿದಿಟ್ಬಾರ್ದು. ಅದು ವಿವಾದ ಹುಟ್ಟಾಕಿದ್ರು ಸರಿ, ಅದು ತಪ್ಪಾದ್ರೂ ಸರಿ, ನಮ್ ದತ್ತಾಂಶದ ಆಧಾರದ ಮೇಲೆ ವಸ್ತುನಿಷ್ಠವಾಗಿ ಅದನ್ನ ನಾವು ಮಂಡಿಸಲೇಬೇಕು, ಅದನ್ನ ಪ್ರಕಟಿಸಲೇಬೇಕು ಅನ್ನೋದು ಇದ್ರ ಅರ್ಥ. ನೆಕ್ಸ್ಟ್ ಲಾಸ್ಟ್ ಸಂಶೋಧನೆ ಪ್ರಕ್ರಿಯೆಯಲ್ಲಿ ಮತ್ತೊಂದು ಪ್ರಮುಖವಾಗಿರುವಂತದ್ದು ಎಥಿಕ್ಸ್ ಇನ್ ರಿಪೋರ್ಟಿಂಗ್. ಕೊನೆಯ ಹಂತ ವರದಿಯಲ್ಲಿನ ನೈತಿಕತೆ. ಅದು ಮಸ್ಟ್ ಟೇಕ್ ಕೇರ್ ದಟ್ ದ ರಿಸರ್ಚ್ ಈಸ್ ಡಿಸೈನ್ಡ್ ಮಿನಿಮೈಸ್ಡ್ ಚಾನ್ಸಸ್ ಆಫ್ ರಿಸಲ್ಟ್ಸ್ ವಿಲ್ ಬಿ ಮಿಸ್ಲೀಡಿಂಗ್. ಯಾವುದೇ ಕಾರಣಕ್ಕೂ ಸಂಶೋಧನೆಯ ವರದಿ ತಪ್ಪು ದಾರಿಗೆ ಎಳೆಯುವಂತೆ ಇರಬಾರದು, ಅದು ಸರಿಯಾಗಿರ್ಬೇಕು, ಸೂಕ್ತವಾಗಿರ್ಬೇಕು ಅಂತ. ಮಸ್ಟ್ ಆಲ್ಸೋ ಬಿ ಕೇರ್ಫುಲ್ ನಾಟ್ ಟು ಬಿ ಮಿಸ್ಇಂಟರ್ಪ್ರಿಟೆಡ್ ದ ವರ್ಕ್ ಆಫ್ ಅದರ್ಸ್ ಇನ್ ದ ಪ್ರಾಸೆಸ್ ಆಫ್ ರಿಪೋರ್ಟಿಂಗ್ ರಿಸರ್ಚ್ ರಿಸಲ್ಟ್ಸ್. ಸಂಶೋಧನೆಯನ್ನು ಫಲಿತಾಂಶವನ್ನು ವರದಿ ಮಾಡುವಾಗ ಮತ್ತೊಬ್ಬರ ಸಂಶೋಧನೆಯ ಮತ್ತೊಬ್ಬರಿಗೆ ಅದು ತಪ್ಪು ದಾರಿಗೆ ಸೂಚಿಸುವ ರೀತಿ ಇರಬಾರ್ದು, ಅಂದ್ರೆ ಮಿಸ್ಲೀಡ್ ಮಾಡಬಾರ್ದು ಅಂತ. ಏನಿದೆಯೋ ಅದು ಸರಿಯಾದ ರೀತಿಯಲ್ಲೇ ಇರಬೇಕು ವರದಿ ಅನ್ನುವಂಥದ್ದು, ತಪ್ಪಾಗಿ ಅರ್ಥೈಸಬಾರದು ಅನ್ನೋದು ಇದರ ಅರ್ಥ. ಸೊ ಇದಿಷ್ಟು ರೈತರು. ಇನ್ನೊಂದು ಪ್ರಮುಖವಾಗಿ ಸಂಶೋಧನೆಯಲ್ಲಿ ಇತ್ತೀಚೆಗೆ ತುಂಬಾ ಕಂಡುಕೊಳ್ತಾ ಇರೋದು ಪ್ಲೇಜರಿಸಂ ಅನ್ನುವಂಥದ್ದು. ಪ್ಲೇಜರಿಸಂ ಅಂದ್ರೆ ಏನು ಅಂತ ನೋಡೋಣ. refers to using someone else's work without giving the credit. ಮತ್ತೊಬ್ಬರ ಕಾರ್ಯಗಳನ್ನು, ಲೇಖನಗಳನ್ನು, ಅವರ ಏನೇ ಕೆಲಸಗಳನ್ನು ಇದ್ರು ನಾವು ಅದರಿಂದ ಏನಾದ್ರು ತಗೊಂಡಲ್ಲಿ ಅವ್ರಿಗೆ ಕ್ರೆಡಿಟ್ ಕೊಡ್ಬೇಕು. ಈಗ ಯೂಶಲಿ ಈ ಸಿನಿಮಾದಲ್ಲಿ, ಹಾಡುಗಳಲ್ಲೆಲ್ಲ ವಾದ ವಿವಾದಗಳು ಬರ್ತಾ ಇರುತ್ತೆ. ಇದು ನಮ್ ಕತೆ, ಇದು ನಮ್ ಸ್ಟೋರಿ, ಇವ್ರು ಕದ್ದು ಬಿಟ್ಟಿದ್ದಾರೆ ಅಂತ. ಅದೇ ರೀತಿ ಇದನ್ನ ಕನ್ನಡದಲ್ಲಿ ಕೃತಿ ಚೌರ್ಯ ಅಂತ ಕರೀತಾರೆ. ಅಂದ್ರೆ ಇನ್ನೊಬ್ಬರ ಕೃತಿಯನ್ನು ಕದ್ದು ಬಿಡೋದು, ಚೋರ ಮಾಡ್ಬಿಡೋದು ಅಂತ. ಅದನ್ನ ಪ್ಲೇಜರಿಸಂ ಅಂತ ಕರಿತೀವಿ. ಅದು ತುಂಬಾ ಈ ಎಥಿಕ್ಸ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೊಬ್ಬರ ವಿಷಯದಿಂದ, ಲೇಖನದಿಂದ ಏನೇ ತೆಗೆದುಕೊಂಡ್ರು ಅವ್ರ ಹೆಸರು, ಅವ್ರ ವರ್ಷ, ಅದನ್ನೆಲ್ಲ ನಾವು ಮೆನ್ಷನ್ ಮಾಡ್ಬೇಕು ನಮ್ಮ ಸಂಶೋಧನೆಯಲ್ಲಿ. citing the work of someone else without mentioning the original writer's name in the bracket after the statement or in the bibliography or list of references. ನಮ್ಮ ಯಾವುದೇ ಉಲ್ಲೇಖಗಳಲ್ಲಿ ಅಥವಾ ಬಿಬ್ಲಿಯೋಗ್ರಫಿ ಅಂತ ಸಂಶೋಧನೆಯಲ್ಲಿ ಬರುತ್ತೆ, ಅದರಲ್ಲಿ ಅಥವಾ
ಅವರ ಹೆಸರು ಮತ್ತೆ ಅವರು ಹೇಳಿದ್ದನ್ನ ಬ್ರಾಕೆಟ್ ಅಲ್ಲಿ ಹಾಕ್ಬೇಕು. ಅವರ ಹೇಳಿಕೆಯನ್ನ ಯಥಾವತ್ತಾಗಿ ಅದೇ ರೀತಿಯಲ್ಲಿ ನಾವು ಬಳಸ್ಬೇಕು. ಅವರ ಹೆಸರು, ಮೂಲ ವ್ಯಕ್ತಿಗಳ ಹೆಸರು, ಅವರ ಹೇಳಿಕೆ, ಅದನ್ನ ಯಥಾವತ್ತಾಗಿ ಹಾಗೆ ನಾವು ನಮ್ಮ ಸಂಶೋಧನೆಯಲ್ಲಿ ಬಳಸಬೇಕು. ಅದನ್ನ ಬಳಸ್ತಾ ಇದ್ರೆ ಅದನ್ನ ಪ್ಲೇಜರಿಸಮ್ ಅಂತ ಕರಿತೀವಿ. ನೆಕ್ಸ್ಟ್, ಸೈಟಿಂಗ್ ದ ವರ್ಕ್ ಆಫ್ someone else but attributing to the wrong source. ಈಗ ಒಬ್ಬರ ಹೇಳಿಕೆ ಅಥವಾ ಅವರ ಕೆಲಸವನ್ನ, ಅವರ ಲೇಖನವನ್ನು ತಗೊಂಡು ಇನ್ಯಾರ್ದೋ ಹೆಸರು ಹಾಕ್ಬಿಡೋದು. ಏನೋ ಒಂದು ಹೆಸರಂತೂ ಹಾಕ್ಬೇಕಾ, ಅವ್ರ ಹೆಸರು ಬೇಡ ಇವ್ರ ಹೆಸರು, ಅಥವಾ ತಮ್ಮ ಹೆಸರೇ ಅಥವಾ ತಮ್ಮ ಪರಿಚಯ ಇರೋ ಯಾರೋ ಫ್ರೆಂಡ್ ಹೆಸರು ಹಾಕ್ಬಿಡೋದು. ಇದು ಕೂಡ ಕೃತಿ ಚೌರ್ಯನೇ. Quoting actual words from someone else's work, citing the reference authors, but failing to show that these are the original words through the use of quotations marks or through mentioning the page number where the quotation is extracted. ನಾವು ಎಲ್ಲಿಂದ ಈ ಹೇಳಿಕೆ ತಗೊಂಡಿದೀವಿ, ಯಾವ ಪೇಜ್ ನಂಬರು, ಅವರ ಹೆಸರು, ಅವರ ಯಾವ ಚಾಪ್ಟರ್ ಅಲ್ಲಿ ಇದೆ, ಯಾವ ಲೈನ್ ಅಲ್ಲಿ ಇದೆ, ಇವ್ ಯಾವುದನ್ನು ಹೇಳದೆ ಸುಮ್ಮನೆ ಹೆಸರು ಹಾಕ್ಬಿಡೋದು. ಆ ತರ ಮಾಡಿದ್ರು ಕೂಡ ಕೃತಿ ಚೌರ್ಯ ಅಂತಾನೆ ನಾವು ಹೇಳ್ತೀವಿ. ಇದಿಷ್ಟನ್ನ ನಾವು ಎಥಿಕ್ಸ್ ಇನ್ ರಿಸರ್ಚ್ ಅಂತ ಕರಿತೀವಿ. ಇದು ನಿಮ್ಗೆ ನೆಕ್ಸ್ಟ್ ಡೆಸರ್ಟೇಷನ್ ಅಲ್ಲಿ ಬರುತ್ತೆ, ಅಥವಾ ಆರ್ಟಿಕಲ್ಸ್ ಪಬ್ಲಿಷ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ PhD ಥೀಸಿಸ್ ಅಲ್ಲೆಲ್ಲ ಕೂಡ ಈ ಎಥಿಕ್ಸ್ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಸಂಶೋಧನೆಯಲ್ಲಿ ನೈತಿಕತೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ. ಓಕೆ, ಥ್ಯಾಂಕ್ ಯು.